ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ಇವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಡ್ರಾಮಾನ ನೋಡೋಣ. ಆಲ್ರೆಡಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ 4 ಡ್ರಾಮಾಗಳನ್ನ ಹೆಸರನ್ನ ಹಾಕಿದ್ದೆ. ಅದರಲ್ಲಿ ತುಂಬಾನೇ ವೋಟಿಂಗ್ ಬಂದಿರುವಂತ ಡ್ರಾಮಾನ ನಾವ್ ಇವತ್ತು ನೋಡ್ತಾ ಇರೋದು. ಯಾಕಮ್ಮ ಡ್ರಾಮಾ ಹೆಸರು ಹೇಳ್ತಾ ಇಲ್ಲ ಅಂತ ಕೇಳ್ತೀರಾ? ಡ್ರಾಮಾ ಹೆಸರು ಹೇಳಿದ್ರೆ ಕೂಡ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಯಾರಿಂದನೂ ನನಗೆ ಗೊತ್ತಾಯ್ತು. ಸೊ ನಾನು ಡ್ರಾಮಾ ಹೆಸರನ್ನ ಹೇಳಲ್ಲ, ಬಟ್ ಇದು ಯಾವ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಗೊತ್ತಿಲ್ಲದೆ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೆಸರನ್ನ ನೋಡ್ಕೊಳ್ಳಿ. ಆಕ್ಚುಲಿ ಪೋಸ್ಟಿಂಗ್ ಅಲ್ಲಿ ಹಾಕಿದಾಗ ಮೆಜಾರಿಟಿ ಅಂದ್ರೆ 50% ವೋಟಿಂಗ್ ಬಂದ್ಬಿಟ್ಟು ಇದಕ್ಕೆ ಇದೆ, ಅಂದ್ರೆ ಈ ಸೀರೀಸ್ಗೆ ಇದೆ. ಸೊ ಚೆನ್ನಾಗಿದೆ, ಒಂದು ಒಳ್ಳೆ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಲವ್ ಅಂಡ್ ಕಾಮಿಡಿ. ನಾರ್ಮಲ್ ಚೈಲ್ಡ್ಹುಡ್ ಇಂದ ಫ್ರೆಂಡ್ಸ್ ಆಗಿರೋರು ಮುಂದಕ್ಕೆ ಲವರ್ಸ್ ಆಗ್ತಾರೆ. ಅದ್ರ ಮಧ್ಯೆ ಅವ್ರು ಮಾಡೋ ಕಾಮಿಡೀಸ್ ಆಗಿರ್ಬೋದು, ಲವ್ ರೊಮ್ಯಾನ್ಸ್ ಆಗಿರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇಂದ ಹಿಡಿದು ತುಂಬಾನೇ ಚೆನ್ನಾಗಿ ಸ್ಟೋರಿನ ತಗೊಂಡೋಗಿರ್ತಾರೆ. ಒಂದು ಒಳ್ಳೆ ಫೀಲ್ ಗುಡ್ ಅಂಡ್ ಹಾರ್ಟ್ ಟಚಿಂಗ್ ಸೀರೀಸ್ ಅಂತಾನೆ ಹೇಳ್ಬೋದು. ಸೊ ಮಿಸ್ ಮಾಡ್ಕೋಬೇಡಿ. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ದಯವಿಟ್ಟು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ ಕೇಸ್ ಯೂಟ್ಯೂಬ್ ಕಡೆಯಿಂದ ನಿಮಗೆ ಬಂದಿಲ್ಲ ಅಂದ್ರೆ ವಾಟ್ಸ್ಆಪ್ ಇಂದ ಖಂಡಿತ ಬಂದೇ ಬರುತ್ತೆ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಚಾನೆಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು 4 ಲೇಡೀಸ್ ನ ತೋರಿಸ್ತಾರೆ. ಮನೇಲಿ ಮಾಡಕ್ ಬೇರೆ ಕೆಲಸ ಇಲ್ಲದೆ ಅವಾಗ ಈ ತರ ಟ್ರಕ್ಕಿಂಗ್ ಹೋಗ್ತಾರೇನೋ ಹೇಳ್ಬೇಕಂದ್ರೆ 4 ಜನನು ಫ್ರೆಂಡ್ಸ್ ಆತರ ಆರಾಮಾಗಿ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಯೆಲ್ಲೋ ಕಲರ್ ಜಾಕೆಟ್ ಹಾಕೊಂಡಿದಾರಲ್ವಾ, ಆಯಮ್ಮ ಸೈಲೆಂಟ್ ಆಗಿ ಬಾಂಬ್ ಬಿಟ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಪಕ್ಕದಲ್ಲಿರೋ ಬ್ಲೂ ಕಲರ್ ಆಯಮ್ಮ, ಚೀ ಏನೇ ತಿಂದೆ ಕರ್ಮ ಇಷ್ಟು ಗಬ್ಬುಡಿತದೆ ಅಂತ ಹೇಳಿ ಎಲ್ಲಿರೋರೆಲ್ಲ ಓಡೋದ್ರೆ ಆಯಮ್ಮ ದೊಡ್ಡದಾಗಿ ಏನೋ ಸಾಧನೆ ಮಾಡಿರ್ತಾರೆ ಸೀನ್ ಹಾಕೊಂಡು ಹೋಗ್ತಾ ಇರ್ತಾಳೆ. ಇವ್ರು ಇದೇ ತರ ಜಾಲಿಯಾಗಿ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ರೆಡ್ ಕಲರ್ ಜಾಕೆಟ್ ಹಾಕೊಂಡಿರ್ತಾರಲ್ಲ ಆಯಮ್ಮ ಓವರ್ ಆಗಿ ಅವ್ರ ಮಗಳ ಮಗೆ ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ತಾ ಇರ್ತಾರೆ. ನನ್ ಮಗಳು ಓದಿರೋದಕ್ಕೂ ಅಂದ್ರೆ ಅವಳು ಇರೋ ಎಜುಕೇಶನ್ಗೂ ಅವಳಿರೋ ಅಂದಕ್ಕೂ ಅಮೆರಿಕನ್ ಅಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ದಾಳೆ, ಕೈ ತುಂಬಾ ಸಂಪಾದನೆ ಮಾಡ್ತಾಳೆ, ಪಾಪ ಇವಾಗ ಅವಳೆ ಕಷ್ಟಪಟ್ಟು ನಮ್ನೆಲ್ಲ ನೋಡ್ಕೊಂತಾ ಇರೋದು ಅಂತ ಅವ್ರ ಮಗಳ ಬಗ್ಗೆ ತುಂಬಾನೇ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇರ್ತಾರೆ. ಅವ್ಳು ಹೇಳ್ತಾ ಇರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ನಮ್ ಹೀರೋಯಿನ್ ಬಗ್ಗೆನೆ. ನಮ್ ಹೀರೋಯಿನ್ ಅವ್ರ ತಾಯಿನೇ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರೋರು. ನೋಡ್ದ ನನ್ ಮಗಳಿಗೆ ಈ ರೆಡ್ ಕಲರ್ ಕೋಟ್ ನ ಕೂಡ ಕೊಡಿಸಿರೋದು. ಇಷ್ಟು ಕಾಸ್ಟ್ಲಿ ಎಲ್ಲ ನೋಡಿದ್ರೇನೆ ಗೊತ್ತಾಗುತ್ತಲ್ವಾ, ತುಂಬಾ ಒಳ್ಳೆಯವಳು ನನ್ ಮಗಳು ಅಂತ ಅವ್ರ ಮಗಳ ಬಗ್ಗೆ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದ್ರೆ ಮುಂದ್ಗಡೆ ಇರೋ ಬ್ಲೂ ಕಲರ್ ಜಾಕೆಟ್ ಹಾಕೊಂಡ್ರೆ ಲೇಡಿ ಗುರ್ದು ಹೋಗ್ತಾ ಇರುತ್ತೆ. ಇದ್ರೂ ಸೈಲೆಂಟ್ ಆಗಿ ಹೋಗಿ ನಿಂತ್ಕೊಂತಾರೆ. ನೆಕ್ಸ್ಟ್ ಮಂತ್ ನನ್ ಮಗಳಿಗೆ ಮದ್ವೆ ಇಟ್ಕೊಂಡಿದೀನಿ ಅಂತ ಅವ್ರ ಮಗಳ ಬಗ್ಗೆನೆ ಹೇಳ್ತಾ ಇದ್ರೆ ಬ್ಲೂ ಕಲರ್ ಅವ್ರಿಗೆ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಅಂತಾರೆ, ಏನ್ ಓದ್ಬಿಟ್ಟು ಏನ್ ಅಮೆರಿಕಾಗ ಹೋಗಿ ಕೆಲಸ ಮಾಡೋದು, ನನ್ ಮಗ ಕೂಡ ಇಲ್ಲೇ ಓದ್ದ ನೋಡು, ಇಲ್ಲೇ ಒಳ್ಳೆ ಕೆಲಸದಲ್ಲಿ ಇದ್ದಾನೆ, ಸ್ವಂತ ಕಂಪನಿನ ನಡೆಸ್ತಾ ಇದ್ದಾನೆ, ಒಳ್ಳೆ ಬಿಸ್ನೆಸ್ ನ ಮಾಡ್ತಾ ಇದ್ದಾನೆ, ಇನ್ನು ಹೇಳ್ಬೇಕಂದ್ರೆ ದ ಗ್ರೇಟೆಸ್ಟ್ ಆರ್ಕಿಟೆಕ್ಚರ್ ಆಗಿದ್ದಾನೆ ಗೊತ್ತಾ ಅನ್ನೋ ತರ ಹೇಳ್ಕೊಂಡು ಅವ್ರ ಮಗನ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗಿ ಹೇಳ್ಕೊಂತಾರೆ. ಆಲ್ಮೋಸ್ಟ್ ಇಲ್ಲಿ ಯಾವಾಗ ಇವ್ರಿಬ್ರಿಗೂ ಜಗಳ ಆಗ್ತಾನೆ ಇರುತ್ತೆ. ನನ್ ಮಗಳು ಗ್ರೇಟ್ ಅಂತ ಒಬ್ರು, ನನ್ ಮಗ ಗ್ರೇಟ್ ಅಂತ ಒಬ್ರು. ನನ್ ಮಗ ಅಂತ ಅವ್ರು ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ನಮ್ ಹೀರೋ ಬಗ್ಗೆನೆ. ಇವ್ರಿಬ್ರ ಜಗಳ ಮಾಡ್ಕೊಂತಾ ಇರೋದು ನೋಡ್ಬಿಟ್ಟು ಇನ್ಮಿಕ್ರ ಇಬ್ರು ಲೇಡೀಸು ಅಬ್ಬಾ ಇವ್ರು ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ರು, ಫಸ್ಟ್ ಬಾ ನಾವಿಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಸೈಲೆಂಟ್ ಆಗಿ ಅವ್ರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಹಂಗೆ ಒಂದು ಅವಾರ್ಡ್ ಫಂಕ್ಷನ್ ನ ತೋರಿಸ್ತಾರೆ. ಆಕ್ಚುಲಿ ಆ ಅವಾರ್ಡ್ ಫಂಕ್ಷನ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಮ್ಯಾನ್ಸ್ ಗೋಸ್ಕರನೇ ಇಟ್ಟಿರೋದು. ಅಲ್ಲಿ ನಮ್ ಹೀರೋ ಕೂಡ ಒಂದು ಅವಾರ್ಡ್ ಇರುತ್ತೆ, ಆದ್ರೆ ಇನ್ನೂ ಅವ್ನು ಬಂದಿರೋದಿಲ್ಲ. ಅಲ್ಲಿರೋ ಮ್ಯಾನೇಜರ್ ಎಲ್ಲೋದ ಇವನು ಆಲ್ರೆಡಿ ನನಗ್ ಮುಂಚೆ ಬಂದ್ಬಿಟ್ಟಿರ್ತಾನೆ ಅಂತ ಅನ್ಕೊಂಡೆ, ಇನ್ನೂ ಬಂದಿಲ್ವಾ ಅಂತ ನಮ್ ಹೀರೋ ಬಗ್ಗೆ ಮಾತಾಡ್ತಾರೆ. ಇದೇ ಟೈಮಲ್ಲಿ ನಮ್ ಹೀರೋ ಇಲ್ಲಿ ಅಂತ ತೋರಿಸಿದ್ರೆ ಫ್ಯೂನರ್ ಎಲ್ಲ ನಡೆಸ್ತಾರಲ್ವಾ, ಆತರ ಒಂದು ಜಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ಲೇಡಿ ಹತ್ರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಆ ಲೇಡಿ ಹತ್ರ ಕೇಳ್ತಾರೆ, ಹೌದು ಈ ತರ ಇಲ್ಲಿ ಫ್ಯೂನರಲ್ ನಡ್ಸಕ್ ಬರೋರೆಲ್ಲ ತುಂಬಾನೇ ಬೇಜಾರಾಗಿ ತುಂಬಾನೇ ಡಲ್ ಆಗಿರ್ತಾರಲ್ವಾ, ಅವ್ರ ಮನ್ಸಿಗೆ ಒಂಚೂರು ನೆಮ್ಮದಿ ತರೋ ತರ ಜಾಗ ಏನಾದ್ರು ಮೀನ್ಸ್ ಆತರ ಏನಾದ್ರು ಮಾಡ್ಬೋದಾ, ನಿಮ್ಗೇನಾದ್ರು ಐಡಿಯಾ ಇದೆ ಅಂತ ಕೇಳಿದಾಗ ಲೇಡಿ ಹೇಳ್ತಾರೆ, ಇಲ್ಲಪ್ಪ ನನಗದ್ರ ಬಗ್ಗೆ ಎಲ್ಲ ಏನು ಅಷ್ಟೊಂದು ಐಡಿಯಾ ಇಲ್ಲ ಅಂತಂದಾಗ ನಮ್ ಹೀರೋ ಹೇಳ್ತಾನೆ, ಇಲ್ಲ ಮೇಡಮ್ ಆತರ ಅಲ್ಲ, ಇಲ್ಲಿ ಎದುರುಗಡೆ ಒಂದು ಪಾರ್ಕೋ ಅಥವಾ ಒಂದು ರೆಸ್ಟಿಂಗ್ ಹಾಲೋ ಆತರ ಒಂಚೂರು ಬರೋರ್ಗೆ ರೆಸ್ಟ್ ತಗೊಳ್ಳೋ ತರ ಆತರ ಏನಾದ್ರು ಮಾಡಿದ್ರೆ ಚೆನ್ನಾಗಿರತ್ತಲ್ವಾ ಅಂತಂದಾಗ ಅದಕ್ಕೆ ಆ ಲೇಡಿ ಕೂಡ ಹೇಳ್ತಾರೆ, ಹೌದು ನೀವ್ ಹೇಳೋದು ಕೂಡ ಕರೆಕ್ಟೇ, ಐಡಿಯಾನು ತುಂಬಾ ಚೆನ್ನಾಗಿದೆ, ನಿಮ್ಮ ಮುಂದೆ ಬರೋ ಪ್ರಾಜೆಕ್ಟ್ ಕೂಡ ಈ ತರ ಫ್ಯೂನರಲ್ಸ್ ನಡೆಸೋ ಜಾಗದ ಬಗ್ಗೆನೇ ಅಲ್ವಾ, ನೀವ್ಯಾಕೀಗ ನನ್ನ ಹತ್ರ ಹೇಳಿರೋ ಐಡಿಯಾನ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು, ಚೆನ್ನಾಗೇ ಇರತ್ತಲ್ವಾ ಅಂತಂದಾಗ ಅದಕ್ಕೆ ಹೀರೋ ಕೂಡ ಹೇಳ್ತಾನೆ, ಹೌದು ನಾನ್ ಕೂಡ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಕ್ಕೆ ಅಂತಾನೆ ಬಂದಿದ್ದು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ಬಿಟ್ಟು ಫೋನ್ ನ ಪಕ್ಕಕ್ಕೆ ಎತ್ಕೊಂಡೋದ್ರೆ ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಅವ್ರ ಅಸಿಸ್ಟೆಂಟೇ. ಎಲ್ಲೋ ಇದ್ಯಾ ಟೈಮ್ ಆಗ್ತಿದೆ ಕಣೋ, ಇವತ್ತು ನಿನ್ಗೆ ಅವಾರ್ಡ್ ಕೊಡ್ತಾರೆ ನೆನ್ಪಿದ್ಯಾ ಇಲ್ವಾ ಅಂತ ಕೇಳಿದಾಗ ಅವ್ನ ಅಚ್ಚಚ್ಚೋ ನಾನು ಮರ್ತೆ ಹೋಗ್ಬಿಟ್ಟೆ, ಇದೇ ಕೆಲ್ಸದ ಮೇಲೆ ಬಂದೆ, ಇದು ಇವಾಗೆ ಬರ್ತೀನಿ ಇರು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಅಲ್ಲಿ ಅವಾರ್ಡ್ ನಡಿ ಫಂಕ್ಷನ್ ಹತ್ರ ತೋರಿಸಿದ್ರೆ ಆಲ್ಮೋಸ್ಟ್ ನಮ್ ಹೀರೋ ಹೆಸರನ್ನ ಕರೆದೇ ಬಿಟ್ರು. ನಮ್ ಹೀರೋ ಬರೋ ಮೂಮೆಂಟ್ ಅಲ್ಲಿ ಇಲ್ವಲ್ಲ, ಅದಕ್ಕೆ ಅಸಿಸ್ಟೆಂಟ್ ಹೇಳ್ತಾನೆ, ಸರಿ ಇನ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ, ನಾನ್ ಕೂಡ ಅವ್ರ ಕಂಪನಿ ಕೆಲಸ ಮಾಡ್ತಿರೋಣ ತಾನೆ, ನಾನೋಗ ಅವಾರ್ಡ್ ನ ತಗೊಳ್ತೀನಿ ಅಂತ ಎದ್ದೇಳಷ್ಟರಲ್ಲಿ ಹಿಂದ್ಗಡೆಯಿಂದ ನಮ್ ಹೀರೋ ವಾಯ್ಸು, ಹಲೋ ಹಲೋ ಎಕ್ಸ್ಕ್ಯೂಸ್ ಮಿ ಬಾಸ್, ಸ್ವಲ್ಪ ಇರಿ, ಈ ಅವಾರ್ಡ್ ನ ನೀನ್ ತಗೋಬೇಕಂದ್ರೆ ನೀನ್ ಕಷ್ಟಪಟ್ಟು ಮುಂದಕ್ಕೆ ಹೋಗ್ಬೇಕಪ್ಪ, ಈ ಸದ್ಯಕ್ಕೆ ನಾನೇ ಹೋಗಿ ತಗೊಂಡ್ಬರ್ತೀನಿ ಅಂತ ಹೇಳಿ ಅವನಿಗೆ ಬಲ್ಪ್ ನ ಕೊಟ್ಬಿಟ್ಟು ಇವ್ನು ಹೋಗಿ ಅವಾರ್ಡ್ ನ ತಗೊಳ್ತಾನೆ. ಸರಿ ಅವಾರ್ಡ್ ತಗೊಂಡ್ನಲ್ಲ ಒಂದ್ 4 ಮಾತು ಮಾತಾಡ್ತಾನೆ ಅಂತ ನೋಡಿದ್ರೆ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ರಿಟರ್ನ್ ಬರ್ತಾನ. ಇಲ್ಲಿಂದ ಅವ್ರ ಅಸಿಸ್ಟೆಂಟ್ ಕೂಗ್ತಾ ಇರ್ತಾನೆ, ಏ ನನ್ನ ಹೆಸರು ಹೇಳೋ ಅಂತ. ತಿರ್ಗಾ ನಮ್ಮ ಹೀರೋ ಮೈಕ್ ಹತ್ರ ಹೋದವನು ಅವ್ರ ಕಂಪನಿ ಹೆಸರನ್ನ ಹೇಳ್ಬಿಟ್ಟು ಬರ್ತಾನ. ಅವ್ನು ಇದನ್ನ ಏನೋ ಹೇಳ್ತಾ ಇದಾನೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಕ್ ಹೋದ್ರೆ ಮತ್ತೆ ಅವ್ರ ಅಸಿಸ್ಟೆಂಟ್ ಗೆ ಬಲ್ಪ್ ಸಿಗ್ದಂಗೆ ಆಯ್ತು, ಅವ್ನ ಮುಖನೇ ಹಂಗೆ ಚೇಂಜ್ ಆಗ್ಬಿಡುತ್ತೆ. ಇವಾಗ ಇನ್ನೊಂದ್ ಕಡೆ ಫ್ಲೈಟ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋಯಿನ್ ಬರ್ತಾ ಇರೋದು, ಮತ್ತೆ ರಿಟರ್ನ್ ಕೊರಿಯಾಗೆ ಬರ್ತಿದ್ದಾಳೆ. ಚೆನ್ನಾಗಿ ಮಲ್ಕೊಂಡ್ ನಿದ್ದೆ ಮಾಡ್ಕೊಂಡು ಗೊರ್ಕೆ ಆಗ್ತಾ ಇರ್ತಾಳೆ. ಅಲ್ಲಿರೋ ಅಸಿಸ್ಟೆಂಟ್ ಬಂದು ಎಬ್ಬಿಸ್ತಾ ಇದ್ರೆ ಕೂಡ ಅವಳು ಎದ್ದೇಳೋ ತರ ಇಲ್ಲ, ಈ ಪ್ರಪಂಚ ನಂದಲ್ಲ ಅನ್ನೋ ತರ ನಿದ್ದೆ ಮಾಡ್ತಾ ಇರ್ತಾಳೆ. ಅಸಿಸ್ಟೆಂಟ್ ಹೇಳ್ತಾಳೆ, ಮೇಡಮ್ ನೆಕ್ಸ್ಟ್ ಲ್ಯಾಂಡಿಂಗ್ ಆಗುತ್ತೆ ಮೇಡಮ್, ನೀವೀಗ ಎದ್ದೇಳ್ಬೇಕು ಅಂತ ಹೇಳ್ತಾ ಇದ್ರೆ ಕೂಡ ಅವ್ಳಿಗೆ ಎದ್ದೇಳೋ ತರ ಇಲ್ಲ. ಸರಿ ಬಾಯಿ ಮಾತಲ್ಲಿ
ಹೇಳಿದ್ರೆ ಎದ್ದೇಳಲ್ವೇನೋ ಅಂತ ಹೇಳಿ ಸ್ವಲ್ಪ ಅಲ್ಲಾಡ್ಸಕ್ಕೆ ಅಂತ ಕೈ ಇಟ್ಟಿದ ತಕ್ಷಣ ಹಂಗೆ ಎದ್ದು ಬಿದ್ದು ಅಯ್ಯೋ ಅಮ್ಮ ನನ್ಗೇನೋ ಆಗೋಯ್ತು ಅನ್ನೋ ಹತ್ರ ಎದ್ದೇಳ್ತಾಳ. ಅಷ್ಟೇ ಅವಳು ಕೂತ್ಕೊಂಡಿದ್ದಕ್ಕೆ ಸುತ್ತಮುತ್ತ ಇರೋರು ಅವಳೇ ನೋಡ್ತಾ ಇರ್ತಾರೆ. ಅವಳ ಕಣ್ಣಿಗೆ ಹಾಕೊಂಡಿರೋ ಬಟ್ಟೆನ ತೆಗೆದ್ಬಿಟ್ಟು ನೋಡಿದ್ರೆ ಏನಾಯ್ತು ಅಂತ ಇವಾಗ ಎಲ್ಲರೂ ನನ್ನ ನೋಡ್ತಾ ಇದಾರೆ ಅನ್ನೋ ಹತ್ರ ಹಂಗೆ ನೋಡಿದವಳು ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಮೇಡಮ್ ನೆಕ್ಸ್ಟ್ ಲ್ಯಾಂಡಿಂಗ್ ಆಗುತ್ತೆ ನೀವ್ ಎದ್ದೇಳಿ ಅಂತಂದಾಗ ಸರಿ ಸರಿ ಓಕೆ ಸಾರಿ ಅಂತ ಹೇಳ್ಬಿಟ್ಟು ಎದ್ದೇಳ್ತಾಳೆ. ಈಗ ಒಂಚೂರು ರಿಲ್ಯಾಕ್ಸ್ ಆದ್ಮೇಲೆ ಹಂಗೆ ವಿಂಡೋ ಹತ್ರ ತಲೆ ಇಟ್ಕೊಂಡು ಮಲಗಿರ್ಬೇಕಾದ್ರೆ ಸ್ವಲ್ಪ ಡಲ್ ಆಗಿರ್ತಾಳೆ. ಈಗ ಸಡನ್ ಆಗಿ ಅವಳು ಏನಕ್ಕೆ US ಇಂದ ಕೊರಿಯಾಗ್ ಬರ್ತಿದ್ದಾಳೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಆದ್ರೆ ಏರ್ಪೋರ್ಟ್ ಬಂದ್ಮೇಲೆನೂ ಅಷ್ಟೇ ಯಾರಿಗೋಸ್ಕರನ ವೇಟ್ ಮಾಡ್ತಿರ್ತಾಳೆ. ಆ ರಮಾಗೋಳ್ ಸ್ಕೂಟರ್ಸ್ ಮೇಲೆ ಕುತ್ಕೊಂಡು ಹಂಗೆ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಂದು ಹುಡುಗಿ ಬರ್ತಾಳೆ. ಇವಳು ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್ ಅವ್ರ ಫ್ರೆಂಡ್. ಇವಳ ಹೆಸರು ಮಿನ್ ಅಂತ. ಇವಳೊಂದು ರೆಸ್ಕ್ಯೂ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಂದ್ರೆ ಎಲ್ಲಾದ್ರೂ ಏನಾದ್ರು ಅಪಾಯ ಇದ್ರೆ ಹೋಗಿ ಕಾಪಾಡ್ತಾರಲ್ಲ ಆತರ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಇವಳ ನೋಡಿದ ತಕ್ಷಣ ಹೀರೋ ನಂಗೆ ಎದ್ ನಿಂತ್ಕೊಂಡು ಕೈನ ಬಿಡಿಸ್ಕೊಂಡು ನಿನ್ನ ನೋಡಿ ಎಷ್ಟು ದಿನ ಆಯ್ತು ಕಣೆ ಬಾರೆ ನನ್ಗೊಂದು ಹಕ್ಕೊಡು ಬಾರೆ ಅಂತ ಹೇಳಿ ಕೈ ಇಟ್ಕೊಂಡಿದ್ರೆ ಅವಳು ಕೂಡ ಹಂಗೆ ಹತ್ರ ಹೋದಳು. ನಿನ್ನೆ ಯಾವಳೆ ವೆಲ್ಕಮ್ ಮಾಡೋಳು ನನ್ಗೆ ನಿನ್ ಸುಟ್ ಕೇಸ್ ಸಾಕು ಅಂತ ಹೇಳಿ ಅವಳನ್ನ ಬಿಟ್ಬಿಟ್ಟು ಸುಟ್ ಕೇಸ್ ಎತ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಹೀರೋಯಿನ್ ಹಿಂದ್ಗಡೆನೆ ಓಡ್ ಬರ್ತಾಳೆ. ಇವಾಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ಮಿನ್ ಬಂದು ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಆಗ್ತಾನೆ ಇರ್ತಾಳೆ. ಬಟ್ ನಮ್ ಹೀರೋಯಿನ್ ಏನು ಆನ್ಸರ್ ಮಾಡೋ ತರ ಇಲ್ಲ. ನೆಕ್ಸ್ಟ್ ಮಂತ್ ಮದ್ವೆ ತಾನೇನೆ ಇನ್ನು ಲೇಟ್ ಆಗಿ ಬರ್ತೆ ಅಂತ ಅನ್ಕೊಂಡೆ ಆದ್ರೆ ಈಗ್ಲೇ ಬರ್ತಾ ಇದೆಯಾ ಏನ್ ವಿಷಯ ಅಂತ ಕೇಳಿದ್ರೆ ಕೂಡ ಅವಳು ಏನು ಆನ್ಸರ್ ಮಾಡ್ತಾ ಇಲ್ಲ. ಏನಿಲ್ಲ ಕಣೆ ಹಿಂಗೆ ಸುಮ್ನೆ ಬಂದೆ ಅಂತ ಹೇಳ್ತಾಳೆ. ಬಟ್ ಏನ್ ವಿಷಯ ಅಂತ ಹೇಳ್ತಾ ಇಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಮೇಲೆ ಅವಾರ್ಡ್ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕೆಳಗಡೆನೆ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಸೊ ಅಲ್ಲಿ ಬಂದು ಕುತ್ಕೊಂಡೆಲ್ಲ ಮಾತಾಡ್ಕೊಂಡು ಕುಡಿತಾ ಇರ್ಬೇಕಾದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ ಕೇಳ್ತಾನೆ, ಅಂದ್ರೆ ಅವನೇ ಅಸಿಸ್ಟೆಂಟ್. ಅವ್ನು ಕೇಳ್ತಾನೆ ನಿನ್ಗೆ ಎಷ್ಟು ಸತಿ ಹೇಳ್ದೆ ಸ್ಟೇಜ್ ಮೇಲೆ ನಿನ್ಗೆ ಅವಾರ್ಡ್ ಕೊಟ್ಟಾಗ ನನ್ನ ಹೆಸರು ಹೇಳೋ ಅಂತ, ಯಾಕೋ ನನ್ನ ಹೆಸರು ಹೇಳಿಲ್ಲ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ ನೀನ್ ಅಂತದ್ ಏನಪ್ಪ ಕಿತ್ತಿದ್ದ ಬಾಕ್ತೆ ಅಂತ ನಿನ್ ಹೆಸರನ್ನ ಹೇಳೋದು ಅನ್ನೋ ಹತ್ರ ಕೇಳಿದಾಗ ಅವ್ನಿಗೆ ಟೆನ್ಷನ್ ಆಗುತ್ತೆ. ನೀನ್ ಹೋಗೋ ನೀನ್ ಈ ತರ ಮಾಡ್ತೆ ಅಂತ ಅನ್ಕೊಂಡಿಲ್ಲ ಅಂತ. ಅದೇ ಟೈಮ್ ಅಲ್ಲಿ ಅವ್ರ ಪಕ್ಕದ ಟೇಬಲ್ ಅಲ್ಲಿರೋ ಒಂದು ಹೀರೋಯಿನ್ ಆಕ್ಚುಲಿ ಅವಳು ಬಂದು ಫಿಲ್ಮ್ ಆಕ್ಟ್ರೆಸ್. ಅವಳಿಗೆ ಬಂದು ನಮ್ ಹೀರೋನ ನೋಡ್ಬಿಟ್ಟು ಹಾಯ್ ಅಂತ ಮಾಡಿದಾಗ ಇವ್ನು ಕೂಡ ಹಾಯ್ ಅಂತ ಹೇಳ್ತಾನೆ. ಇದನ್ನ ನೋಡ್ಬಿಟ್ಟು ಈ ಅಸಿಸ್ಟೆಂಟ್ ಹೇಳ್ತಾನೆ ಅವಳು ಎಷ್ಟು ದೊಡ್ಡ ಫಿಲ್ಮ್ ಸ್ಟಾರ್ ನಿನ್ಗೆ ಗೊತ್ತಿರೋಳ, ಪ್ಲೀಸ್ ಕಣೋ ನನ್ಗೆ ಪರಿಚಯ ಮಾಡ್ಕೊಡೋ, ನಾನು ಅವಳ ಹತ್ರ ಮಾತಾಡ್ಬೇಕಣೋ, ನನ್ಗೊಂದು ಸೆಲ್ಫಿ ತಗೋಬೇಕಣೋ ಅಂತಂದಾಗ ನಮ್ ಹೀರೋ ಅದೆಲ್ಲ ನನ್ ಕೈಲಿ ಆಗಲ್ಲ, ನನ್ಗೆ ಆಫೀಸಲ್ಲಿ ಕೆಲಸ ಇದೆ ಹೋಗೋ ಅಂತ ಹೇಳ್ಬಿಟ್ಟು ಅವ್ನ ಪಡ್ಗೋನಲ್ಲಿಂದ ಎದ್ದೊಟ್ಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಇವ್ರು ಸ್ಕೂಲ್ ಓದ್ಬೇಕಾದ್ರೆ ಈ ರೆಸ್ಟೋರೆಂಟ್ ಅಲ್ಲಿ ಅವಾಗ ಬಂದು ತಿಂತಾ ಇರೋದು. ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡಂಗೆ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಇವಳಿಗೆ ತುಂಬಾನೇ ಇಷ್ಟ. ನನ್ಗೆ ಡಿಶ್ ತುಂಬಾನೇ ಇಷ್ಟ ಕಣೆ ಅಂತ ಹೇಳಿ ಒಂದು ಸ್ಪೈಸಿ ಫುಡ್ ನ ಐತಿ ಬಾಯ್ಲ್ ಇಟ್ಕೊಂತಾಳ. ಖಾರ ಇಡ್ಕರ ಆಗ್ತಲ್ಲ ನೀರ್ ಮೇಲೆ ನೀರ್ ಕುಡಿತಾ ಇದ್ದಾಗ ಮಿನ್ ಅದನ್ನ ಅಸಾಲ್ಟ್ ಆಗಿ ಎತ್ಕೊಂಡ್ ತಿಂತಾ ಇರ್ತಾಳೆ. ಮಿನ್ ಹೇಳ್ತಾಳೆ ನೀನ್ ಅಮೆರಿಕಾಗ್ ಹೋಗ್ಬಿಟ್ಟು ತುಂಬಾ ಕೆಟ್ಟೋಗ್ಬಿಟ್ಟಿದೆ ಕಣೆ, ನಾರ್ಮಲ್ ಆಗಿರೋ ಖಾರ ಕೂಡ ನಿನ್ ಕೈಲಿ ತಿನ್ನಕ್ ಆಗ್ತಿಲ್ಲ, ಅಲ್ಲಿ ಸಪ್ಪೆ ಊಟ ತಿಂದು ನೀನ್ ನಾಳೆ ಸತ್ತೋಗ್ಬಿಡಿದೆ, ನಿನ್ನೆಲ್ಲ ಕೊರಿಯನ್ ಹುಡುಗಿ ಅಂತ ಯಾರೇ ಅಂದಿದ್ದು ಅಂತ ಹೇಳಿ ಬೈತಾ ಇದ್ರೆ ನಮ್ ಹೀರೋಯಿನ್ಗೆ ಆಗ್ತಾ ಇಲ್ಲ, ನೀರ್ ಮೇಲೆ ನೀರ್ ಕುಡಿತಾ ಇರ್ತಾಳೆ. ಟಕ್ಕಂತ ಅದೇ ಟೈಮ್ಗೆ ರೆಸ್ಟೋರೆಂಟ್ ಒಳಗಡೆ ಒಂದು ಹುಡುಗ ಬರೋದನ್ನ ನೋಡ್ಬಿಟ್ಟು ಇವ್ರಿಬ್ರು ಅಯ್ಯೋ ಇವ್ನ್ ಬಂದ ಅಂತ ಹೇಳಿ ತಲೆ ಬಗ್ಗಿಸ್ಕೊಂತಾರೆ. ಇವನ್ ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್ ಅವ್ರ ಅಣ್ಣಾನೆ. ಅವ್ನ್ ಬಂದಿದ ತಕ್ಷಣ ಅವ್ನ್ ಮುಖ ನೋಡಬಾರ್ದು ಅಂತ ಇವ್ರಿಬ್ರು ಇತರ ಮುಖನ ಕೆಳಗಡೆ ಬಗ್ಸ್ಕೊಂಡಿದ್ರೆ ಇವ್ನ್ ನೋಡ್ಬಿಟ್ಟು ಯಾಕೆ ಇಬ್ರು ಹುಡುಗಿರ ಹತ್ರ ಮುಖನ ಇಟ್ಕೊಂಡಿದ್ದಾರೆ, ನನ್ನ ಅಷ್ಟು ಹ್ಯಾಂಡ್ಸಮ್ ಆಗ ಇದೀನಿ, ನನ್ನ ನೋಡಕ್ಕಾಗ್ದೇನೆ ಅವ್ರ ಮುಖನ ಮುಚ್ಚಿಟ್ಕೊಂಡಿದ್ದಾರೆ ಅಂತ ಅವ್ನಿಗೆ ಓವರ್ ಆಗಿ ಬಿಲ್ಡಪ್ ಕೊಟ್ಕೊಳ್ತಾನೆ. ಅದಾದ್ಮೇಲೆ ಅವ್ನ್ ಕೇಳಿರೋ ಪಾರ್ಸಲ್ ರೆಡಿ ಆಗಿರೋದಕ್ಕೆ ಅವ್ನು ಕೂಡ ಅಮೌಂಟ್ ನ ಕೊಟ್ಬಿಟ್ಟು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿದ ತಕ್ಷಣ ಇನ್ನೊಂದು ಅಪ್ಪ ಬಂದು ಅವ್ನ ಕಿವಿನ ಇಟ್ಕೊಂಡು ಸರಿಯಾಗಿ ಬೈತಾ ಇರ್ತಾರೆ. ಇವ್ರು ಬಂದು ಜಿಮ್ ಕೋಚರು. ನಮ್ ಹೀರೋಯಿನ್ ಅವ್ರ ಅಣ್ಣ ಒಂದು ಜಿಮ್ಗೆ ಹೋಗ್ತಾ ಇರ್ತಾನಲ್ಲ ಅಲ್ಲಿರೋ ಕೋಚರ್. ಅವ್ರು ಹೇಳ್ತಾರೆ ಎಷ್ಟು ಧೈರ್ಯ ಇದ್ರೆ ನಿಂಗೆ ಕಷ್ಟಪಟ್ಟು ನಾನು ಈ ತರ ಮೈಯೆಲ್ಲ ಹತ್ತಿಸ್ಕೋ ಕಂಡಗಳನ್ನ ಹತ್ತಿಸ್ಕೋ ಅಂತ ಹೇಳ್ತಾ ಇದ್ರೆ ನೀನ್ ಈ ತರ ಜಂಕ್ ಫುಡ್ ಎಲ್ಲ ತಗೊಂಡ್ ತಿಂತಾ ಇದೀಯಾ, ಇದ್ರಲ್ಲೆಲ್ಲ ಎಷ್ಟೊಂದು ಕ್ಯಾಲರೀಸ್ ಇರುತ್ತೆ ಗೊತ್ತಾ, ಮತ್ತೆ ನಿನ್ ಕೆಲ ಅಷ್ಟು ಕಟ್ಮಟ್ಟಾಗಿರಕ್ಕಾಗತ್ತೇನೋ, ನೀನ್ ಇವಾಗ ಮಾಡಿರೋ ತಪ್ಪಿಗೆ ನಿನ್ಗೆ ನಡಿ ಜಿಮ್ ನಡಿ, ನೀನು 1000 ಪುಷಪ್ಸ್ ನ ಮಾಡ್ಬೇಕು ಅಂತ ಹೇಳಿದಾಗ ನಮ್ ಹೀರೋಯಿನ್ ಅವ್ರನ್ನ ಹೇಳ್ತಾನೆ ಏನು 1000 ಪುಷಪ್ಸ್ ಮಾಸ್ಟರ್ ಅಂತಂದಾಗ ಮಾಸ್ಟರ್ ಗಿಸ್ಟರ್ ಎಲ್ಲ ಏನಿಲ್ಲ ನಡಿ ನಡಿ ಅಂತ ಹೇಳ್ಬಿಟ್ಟು ಅವನ ಹತ್ರ ಇರೋ ಕವರ್ ನ ತಗೊಂಡು ಅವನ್ನ ಕಳ್ಸ್ಬಿಟ್ಟು ನೀಯಪ್ಪ ಅದನ್ನ ಹಂಗೆ ತಿಂದ್ಬಿಟ್ಟು ಅಲ್ಲಿರೋ ರೆಸ್ಟೋರೆಂಟ್ ರೆಡಿಗೆ ಸೂಪರ್ ಆಗಿದೆ ಅಂತ ಹೇಳಿ ಸಿಗ್ನಲ್ ನ ಬೇರೆ ಕೊಡ್ತಾ ಇರ್ತಾರೆ. ಇವಾಗ ಮತ್ತೆ ಇಲ್ಲಿ ನಮ್ ಹೀರೋಯಿನ್ ಮತ್ತೆ ಮಿನ್ ಮಾತಾಡ್ಕೊಳ್ಳೋದನ್ನ ತೋರಿಸ್ತಾರೆ. ಅಪ್ಪಾಡಿ ನನ್ ಮಗ ಒಟ್ಟೋದ್ನ ಅಂತ ಹೇಳಿ ನಮ್ ಹೀರೋಯಿನ್ ನೋಡ್ತಾ ಇರ್ಬೇಕಾದ್ರೆ ಮಿನ್ ಕೇಳ್ತಾಳೆ ಹೌದು ನಿಮ್ ಅಣ್ಣ ನೋಡಿ ಏನಕ್ಕೆ ನೀನ್ ಅಷ್ಟೊಂದು ಭಯ ಪಟ್ಟೆ, ಯಾಕೆ ನೀನ್ ಕೊರಿಯಾಗ್ ಬಂದಿರೋದು ನಿಮ್ ಫ್ಯಾಮಿಲಿಗೆ ನೀನ್ ಹೇಳಿಲ್ವಾ, ಅವನ್ನ ನೋಡಿ ಆತರ ಭಯ ಪಡ್ತಾ ಇದೆಯಾ, ಏನೇ ನಡೀತಾ ಇದೆ ಮರ್ಯಾದಾಗ ನನ್ನ ಹತ್ರ ಎಲ್ಲ ಹೇಳ್ಬಿಡು ಅಂತಂದಾಗ ಹೀರೋಯಿನ್ ಅಂತಾಳೆ ಚಾಚೆ ಆತರ ಅಲ್ಲ, ಅದಾ ನಾನು ಸರ್ಪ್ರೈಸ್ ಮಾಡಕ್ ಬಂದೆ, ನಾನ್ ಬರ್ತಾ ಇದೀನಿ ಅಂತ ಯಾರಿಗೂ ಹೇಳ್ದೆ ಹೋಗಿ ಸಡನ್ ಆಗಿ ಮನೇಲಿ ಎಲ್ಲರ ಮುಂದೆ ಕಾಣಿಸ್ಕೊಂಡ್ರೆ ಸಖತ್ ಸರ್ಪ್ರೈಸ್ ಆಗಿರತ್ತಲ್ವಾ ಅದಕ್ಕೆ ಅಂತಂದಾಗ ಮಿನ್ ಹೇಳ್ತಾಳೆ ಓ ಸರ್ಪ್ರೈಸ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ, ಹಂಗಾದ್ರೆ ಇಷ್ಟು ಸಿಂಪಲ್ ಆಗಿ ಮಾಡಿದ್ರೆ ಹಿಂಗೆ ಬಾ ಶಾಪಿಂಗ್ ಹೋಗೋಣ ಸೂಪರ್ ಆಗಿ ನಾವು ಮಾಡ್ಬೇಕಾ ಸರ್ಪ್ರೈಸ್ ನ ಅಂತ ಹೇಳಿ ಇವಳನ್ನ ಶಾಪಿಂಗ್ ಎಲ್ಲ ಕರ್ಕೊಂಡು ಬಲೂನ್ಸ್ ಎಲ್ಲ ತಗೊಂಡು ತಲೆ ಮೇಲೆ ಒಂದು ಹ್ಯಾಟ್ ಹಾಕೊಂಡು ಕನ್ನಡಿ ಹಾಕೊಂಡು ಜಾಲಿಯಾಗಿ ಅವ್ರ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಮಿನ್ಗೆ ಅವ್ರ ಏರ್ ಅಫಿಷಿಯಲ್ ಇಂದ ಕಾಲ್ ಬರುತ್ತೆ. ಅಂದ್ರೆ ಸಡನ್ ಆಗಿ ಈಗ ಒಂದು ರೆಸ್ಕ್ಯೂ ವರ್ಕ್ ಇದೆ, ನಿಮ್ ಅಗತ್ಯ ಇದೆ, ನೀವು ತಕ್ಷಣ ಬರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಕೂಡ ಸರಿ ಕಡೆ ನನ್ಗೆ ಅರ್ಜೆಂಟ್ ವರ್ಕ್ ಬಂತು ನಾನು ಹೋಗ್ತೀನಿ ಇಲ್ಲಿಂದ ಮನೆಗೆ ಹೊರಟೋಗಂದಾಗ ಹೀರೋಯಿನ್ ಬಿಡ್ತಾ ಇಲ್ಲ ಮಿನ್ ಏನೋ ನನ್ನ ಹತ್ರ ಅರ್ಧ ದಾರಿ ಬಿಟ್ಬಿಟ್ಟು ಹೋಗ್ತಾ ಇದೀಯಾ, ಮನೆಗ್ ಬರ್ತೀನಿ ನನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂತ ತಾನೇ ಹೇಳ್ದೆ, ನನ್ನ ಈ ತರ ಮಾಡ್ಬಿಡ ಕಣೆ ನನಗ್ ಭಯ ಆಗ್ತಿದೆ ಅಂದಾಗ ಇವಳು ಅಂತೇಳೆ ಏನೇ ಹೊಸದಾಗಿ ಹೇಳ್ತಾ ಇದೆಯಾ ನಿಮ್ ಮನೆಗೆ ಹೋಗಕ್ಕೆ ನಿನಗ್ ಭಯನಾ ಮುಚ್ಕೊಂಡಾಗೆ ಮನೆಗೆ ಅಂತ ಹೇಳ್ಬಿಟ್ಟು ಮಿನ್ ಅಲ್ಲಿಂದ ಓಡೋಗ್ತಾಳೆ. ಇಲ್ಲಿ ಇವಳಿಗೆ ಹೆಂಗಪ್ಪ ಮನೆಗೆ ಹೋಗೋದು ಅಂತ ಭಯ ಆಗ್ತಾ ಇರುತ್ತೆ. ಅಯ್ಯೋ ಈಗ ನನ್ ಮನೆಗೆ ಹೋಗ್ಬಿಟ್ಟು ಅಮ್ಮ ಹತ್ರ ಹೆಂಗ ವಿಷಯನ ಹೇಳಿದ್ರೆ ನಮ್ಮ ಓಡಿಸಿ ಹೊಡಿತಾರೆ, ಅದಕ್ಕೆ ನಾನು ಇವಳು ಸಹಾಯ ತಗೊಳ್ಳೋಣ ಅಂತಂದ್ರೆ ಇವಳು ಬಿಟ್ಟೋಟ್ರೋದ್ಲ ಅಂತ ಹೇಳಿ ತುಂಬಾನೇ ಭಯ ಪಡ್ತಾಳೆ. ಯಾಕಂದ್ರೆ ಇವಳು ಏನೋ ಮಾಡಬಾರ್ದು ಕೆಲಸನ ಮಾಡ್ಬಿಟ್ಟು ಬಂದಿರ್ತಾಳೆ, ಅದರಿಂದನೇ ಭಯ ಪಡ್ತಾ ಇರೋದು. ಅವಳ ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಬಿಲ್ಡಿಂಗ್ ನ ನೋಡ್ತಾಳೆ. ಅದನ್ನ ನೋಡ್ಬಿಟ್ಟು ಒಂದು ಚಿಕ್ಕ ವಿಷಯನ ಯೋಚನೆ ಮಾಡ್ತಾಳೆ, ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾಳೆ. ಏನಂದ್ರೆ ನಮ್ ಹೀರೋಯಿನ್ ಚಿಕ್ಕವಳಾಗಿರ್ಬೇಕಾದ್ರೆ ನಮ್ ಹೀರೋ ಕೂಡ ಅದೇ ವಯಸ್ಸೇ ಅಲ್ವಾ, ಅವ್ರ ಅಮ್ಮ ಇಬ್ರು ಫ್ರೆಂಡ್ಸ್ ಆಗಿರೋದ್ರಿಂದ ಇದು ಪಬ್ಲಿಕ್ ಬಾತ್ರೂಮ್ ಆಗಿರತ್ತೆ ಈ ಜಾಗ. ಆ ಟೈಮಲ್ಲಿ ಇವ್ರನ್ನ ಸ್ನಾನಕ್ಕೆ ಅಂತ ಕರ್ಕೊಂಡ್ ಬಂದಾಗ ಹೀರೋಯಿನ್ ಓ ಅಂತ ಅಳ್ತಾ ಇರ್ತಾಳೆ, ನನ್ಗೆ ಇವತ್ತು ಸ್ನಾನ ಮಾಡೋ ಮೂಡಿಲ್ಲ ನಾನು ಸ್ನಾನ
ಸ್ನಾನ ಮಾಡಲ್ಲ ಅಂತ. ಅದೇ ಟೈಮಲ್ಲಿ ಆ ಕಡೆ ನಮ್ ಹೀರೋನ ನೋಡಿದ್ರೆ ಅಮ್ಮ ಅದು ಲೇಡೀಸ್ ಬಾತ್ರೂಮ್, ನಾನ್ ಲೇಡೀಸ್ ಬಾತ್ರೂಮ್ ಒಳಗಡೆ ಬರಲ್ಲ ಅಂತ ಅವ್ನ್ ಗಲಾಟೆ ಅಂದ್ರೆ ಅಳ್ತಾ ಇರ್ತಾನೆ. ಫೋರ್ಸ್ ಮಾಡಿ ಅವ್ರಿಬ್ಬರನ್ನು ಒಳಗಡೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ನೆನ್ಸ್ಕೊಂಡು ಅಪ್ಪ ನಾವ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಅವರೆಲ್ಲ ಎಷ್ಟು ಮೋಸವಾಗಿದ್ರಲ್ಲ ಅಂತ. ಅದೇ ಟೈಮಲ್ಲಿ ಹಿಂದ್ಗಡೆ ಒಂದು ವಾಯ್ಸ್ ಕೇಳಿಸುತ್ತೆ, ಯಾರ್ ಮೇಡಮ್ ನೀವು ಸ್ವಲ್ಪ ಸೈಡ್ಗೆ ಹೋಗ್ತೀರಾ ಅಂತ. ಯಾವನವನು ಅಂತ ತಿರುಗಿ ನೋಡಿದ್ರೆ ಹಿಂದ್ಗಡೆ ನಿಂತಿರೋದು ನಮ್ ಹೀರೋಗಂತ ಇವಳ ನೋಡಿದ ತಕ್ಷಣ ನೀನೇನ ಇಲ್ಲಿದ್ಯಾ, ನೀನು ಅಮೆರಿಕನ್ ಅಲ್ತಾನೆ ಇರ್ಬೇಕು, ನೀನ್ ಯಾವಾಗ ಬಂದೆ ಅಂತ ಕೇಳಿದಾಗ ಹೀರೋಯಿನ್ ಅಂತಾಳೆ ಏನಿಲ್ಲ ಹಿಂಗೆ ಸ್ವಲ್ಪ ಕೆಲ್ಸದ ಮೇಲೆ ಬಂದೆ ಅಂತಂದಾಗ ಇವನಂತಾನೆ ಓ ಹೌದಾ, ನೆಕ್ಸ್ಟ್ ಮಂತ್ ನಿನ್ ಮದ್ವೆ ಅಂತ ಕೇಳ್ಪಟ್ಟೆ, ಎನಿವೇಸ್ ಕಂಗ್ರಾಚುಲೇಷನ್ಸ್, ಇವಾಗ ಇಲ್ಲಿಂದ ಹೋಗ್ತೀಯಾ, ಇದು ನನ್ ಜಾಗ ಅಂತಂದಾಗ ಅವಳಂಗೆ ನೋಡ್ಬಿಟ್ಟು ಏನು ಇದು ನಿನ್ ಜಾಗನ, ಇದು ಒಂದ್ ಟೈಮ್ ಅಲ್ಲಿ ಪಬ್ಲಿಕ್ ಬಾತ್ರೂಮ್ ಆಗಿತ್ತಲ್ವಾ ಅಂದಾಗ ಹೀರೋ ಅಂತಾನೆ ಹೌದು ಅವಾಗ ಪಬ್ಲಿಕ್ ಬಾತ್ರೂಮ್, ಆದ್ರೆ ನಾನು ಅದನ್ನ ಡೆಮಾಲಿಷ್ ಮಾಡಿ ಇಲ್ಲಿ ನನ್ನ ಆಫೀಸ್ ನ ಇಟ್ಕೊಂಡಿದೀನಿ, ನನ್ ಪ್ರಾಪರ್ಟಿಯಲ್ಲೇ ನೀನ್ ಕಾಲ್ನ ಇಟ್ಕೊಂಡಿದ್ಯಾ, ಫಸ್ಟ್ ಎತ್ತೆ ಕಾಲ್ನ ಅಂತ ಹೇಳು. ಕಾಲಲ್ಲೇ ಓದಿತಾನ. ಅವಳಿಗೆ ಟೆನ್ಷನ್ ಆಗುತ್ತೆ, ಇವನೇನ್ ಇಷ್ಟು ಮೋಸವಾಗಿ ನಡ್ಕೊಳ್ತಾನೆ ಅಂತ. ಹೋಗೋ ತುಂಬಾ ಓವರ್ ಆಗಿ ಮಾಡ್ಬೇಡ ಅಂತ ಹೇಳ್ಕೊಂಡು ಅವಳು ಅಲ್ಲಿಂದ ಹೋಗ್ಬೇಕಂತ ನೋಡಿದ್ರೆ ಆಪೋಸಿಟ್ ಅಲ್ಲೇ ಆ ಲೇಡೀಸ್ ಎಲ್ಲ ಟ್ರೆಕ್ಕಿಂಗ್ ಹೋಗಿದ್ರಲ್ವಾ ಅವರೆಲ್ಲ ಬರ್ತಾ ಇರ್ತಾರೆ. ಅದ್ರಲ್ಲಿ ಹೀರೋನ್ ಅವ್ರ ಅಮ್ಮ ಕೂಡ ಇರ್ತಾರಲ್ಲ, ಅವ್ರನ್ನ ನೋಡಿದ ತಕ್ಷಣ ಅವಳಿಗೆ ಭಯ ಆಗ್ಬಿಡುತ್ತೆ. ಅಯ್ಯೋ ಇದೇನಿದಿ ಅಮ್ಮ ಈ ಕಡೆ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇನ್ನೊಂದು ಡೈರೆಕ್ಷನ್ ಓಡೋಗೋಣ ಅಂತ ನೋಡಿದ್ರೆ ಆ ಕಡೆಯಿಂದ ಹೀರೋನ್ ಅವ್ರ ಅಪ್ಪ ಬರ್ತಾ ಇರ್ತಾರೆ. ಅಷ್ಟೇ ಅವಳಿಗೆ ಸಖತ್ ಭಯ ಆಗ್ಬಿಡುತ್ತೆ, ಇದೇನಪ್ಪ ಎರಡು ಕಡೆಯಿಂದನೂ ಬರ್ತಾ ಇದೆ, ಸಿಕ್ಕಾಕೊಂಡ್ರೆ ಅಷ್ಟೇ ರೋಡಲ್ಲೇ ಬೀಳತ್ತೆ ನನಗೆ ಅಂತ ಭಯ ಪಡ್ತಾಳೆ. ಹಂಗೆ ತಿರುಗಿ ನೋಡಿದ್ರೆ ಅಲ್ಲೊಂದು ದೊಡ್ಡ ಕಾಟನ್ ಬಾಕ್ಸ್ ಇರುತ್ತೆ. ದಡ ಬಿಡು ಅಂತ ಓಡೋಗಿ ಅದ್ರೊಳಗಡೆ ಬಚ್ಚಿಟ್ಕೊಂಡಾಗ ಹೀರೋ ಹೇಳ್ತಾನೆ ನಿನ್ ಜೊತೆ ಆಡೋ ಮೂಡಲ್ ಈಗ ನಾನಿಲ್ಲ, ಏನೇ ಮಾಡ್ತಾ ಇದ್ಯಾ, ಫಸ್ಟ್ ಎದ್ದೋಗಿ ಎಲ್ಲಿಂದ ಅಂದಾಗ ಅವಳಂತಾಳೆ ಪ್ಲೀಸ್ ಕಣೋ ನಾನು ಇಲ್ಲಿದ್ದೀನಿ ಅಂತ ದಯವಿಟ್ಟು ನಮ್ಮ ಅಮ್ಮವ್ರಿಗೆ ಮಾತ್ರ ಹೇಳ್ಬಿಡ್ಬೇಡ, ನಿನ್ ಕಾಲ ಕೂಡ ಬಿದ್ದೋಗ್ತೀನಿ ಕಣೋ ಪ್ಲೀಸ್ ನನ್ನ ಕಾಪಾಡೋ ಅನ್ನೋ ತರ ಕೇಳ್ಕೊಂತಾಳ. ಅದಕ್ಕೆ ಅವ್ನು ಕೂಡ ಸರಿ ಏನು ಹೇಳ್ತಾ ಇದ್ದಾಳೆ ಬಿಡು, ಹೆಲ್ಪ್ ಮಾಡೋದ್ರಲ್ಲಿ ಏನಿದೆ ಅಂತ ಅವನು ತೋರ್ಸ್ಕೊಡೋದಿಲ್ಲ. ಕರೆಕ್ಟ್ ಆಗಿ ಅವರೆಲ್ಲ ಬಂದ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಇದೇನಿದು ಇವ್ನು ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂದಾಗ ಇದು ನನ್ ಕಂಪನಿನೇ ಅಲ್ವಾ, ಅದಕ್ಕೆ ನಾನು ಇಲ್ಲಿರ್ದೇನೆ ಎಲ್ಲಿರ್ತೀನಿ ಅಂತಂದಾಗ ಅವ್ರು ಕೂಡ ನೋಡ್ತಾರೆ. ಅವನ ಹತ್ರ ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಆ ಬಾಕ್ಸ್ ಒಳಗಡೆ ಬಚ್ಚಿಟ್ಕೋಬೇಕು ಅನ್ನೋ ಇದ್ರಲ್ಲಿ ಅವ್ರ ಸುಟ್ ಕೇಸಲ್ಲಿ ಇಟ್ಟಿರೋದನ್ನ ಮರ್ತೋಗ್ಬಿಡ್ತಾಳೆ. ಈಗ ಲೇಡೀಸ್ ಎಲ್ಲ ಸುಟ್ ಕೇಸ್ ನೋಡ್ಬಿಟ್ಟು ಇದು ಯಾರ್ದಿದು ಸುಟ್ ಕೇಸು, ಪಾಪ ಯಾರೋ ರೋಡಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಾವ್ ಇದನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಪಿಸ್ಬಿಟ್ರೆ ಅವರೇ ಕೊಟ್ಬಿಡ್ತಾರಲ್ವಾ ಅಂತ ಹೇಳಿ ಅದ್ರಲ್ಲಿರೋ ನೇಮ್ ಟ್ಯಾಗ್ ನ ಸುಟ್ ಕೇಸ್ ನೆಲ್ಲ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಆ ಬಾಕ್ಸ್ ಒಳಗಡೆಯಿಂದ ನಮ್ ಹೀರೋನ ಬಾಕ್ಸ್ ನಂಗೆ ತಟ್ತಾಳೆ. ನಂದೇ ಕಣ ಸೂಟ್ ಕೇಸು, ದಯವಿಟ್ಟು ಅದನ್ನ ಪೊಲೀಸ್ ಸ್ಟೇಷನ್ ವರ್ಗೂ ಬಿಡಬೇಡ ಅನ್ನೋ ತರ ತಟ್ಟಾಗ ಹೀರೋಗ ಅರ್ಥ ಆಗೋಯ್ತು. ಅವನಂತ ಅವ್ರ ಆಂಟಿ ಹತ್ರ ಆಂಟಿ ಅದು ನಂದೇ ಸೂಟ್ ಕೇಸು, ನಾನೇ ತಗೊಂಡ್ ಹೋಗ್ತಾ ಇದ್ದೆ ಅಂತಂದಾಗ ಓ ನಿಂದ ಈ ಪಿಂಕ್ ಕಲರ್ ಆಗಿರೋದಕ್ಕೆ ಅದು ಹುಡುಗಿದು ಅಂತ ಅನ್ಕೊಂಡ್ಬಿಟ್ನಪ್ಪ, ಸರಿ ಆಯ್ತು ಹುಷಾರಾಗಿತ್ತು ಒಳಗಡೆ ಇಟ್ಕೊ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೋಗ್ತಾರೆ. ಅದ್ರ ಹತ್ರ ಹೋಗೋದಕ್ಕೂ ಮುಂಚೆ ನಮ್ ಹೀರೋನ ರಮ್ಮಲ್ಲಿರೋ ದೊಡ್ಡ ಕಾಟನ್ ಬಾಕ್ಸ್ ನ ನೋಡ್ಬಿಟ್ಟು ಆಹಾ ಇಷ್ಟು ದೊಡ್ಡ ಕಾಟನ್ ಬಾಕ್ಸ್ ವೇಸ್ಟ್ ಆಗಿ ಆಚೆ ಬಿಸಾಕ್ಬಿಟ್ಟಿದ್ಯಾ, ಇದನ್ನ ಮನೆಗೆ ಎತ್ಕೊಂಡೋದ್ರೆ ನಾವ್ ಎಷ್ಟೋ ಥಿಂಗ್ಸ್ ಹಾಕಿಟ್ಕೋಬಹುದಲ್ವಾ ಅಂತ ಹೇಳಿ ಹೀರೋನರಪ್ಪ ಹೌದೌದು ಇದು ಕಸಾಲ ಹಾಕಕ್ ಯೂಸ್ ಆಗುತ್ತೆ ಅಂತ ಹೇಳಿ ಅವ್ರ ಬಾಕ್ಸ್ ಎತ್ತಕ್ ಓಡೋದಾಗ ಹೀರೋ ಟಕ್ಕಂತ ಬಾಕ್ಸ್ ಮೇಲೆ ಕೈ ಇಟ್ಕೊಂಡು ಅಂಕಲ್ ಇದು ನನಗ್ ಬೇಕು ನಾನೇ ಇಲ್ಲಿ ಇಟ್ಟಿರೋದು ಅಂತಂದಾಗ ಓ ನೀನ್ ಯೂಸ್ ಮಾಡ್ಕೊಳಕ, ಸರಿ ಆಯ್ತು ಅಂತ ಹೇಳಿ ಇವ್ನ್ಯಾಕೆ ತರ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಒಂದು ಕನ್ಫ್ಯೂಷನ್ ಅಲ್ಲೇ ಅವ್ರೆಲ್ಲ ಹೊರಟೋಗ್ತಾರೆ. ಅಲ್ಲಿರೋರೆಲ್ಲ ಹೋದ್ಮೇಲೆನೂ ಅಷ್ಟೇ ನಮ್ ಹೀರೋ ಬಂದು ಕಾಟನ್ ಬಾಕ್ಸ್ ನ ಬಿಡ್ತಲ್ಲ, ಟೈಟ್ ಆಗಿ ಪ್ರೆಸ್ ಮಾಡಿ ಇಟ್ಕೊಂಡು ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳ್ಬಿಡು, ಏನಕ್ಕೆ ಇವಾಗ ನೀನು ಸಡನ್ ಆಗಿ ಅಮೆರಿಕ ಇಂದ ಬಂದಿದ್ಯಾ, ಅದ್ರಲ್ಲೂ ನಿಮ್ಮ ಅಪ್ಪ ಅಮ್ಮ ನೋಡಿ ನೀನ್ ಏನಕ್ಕೆ ಭಯ ಪಡ್ತಾ ಇದೀಯಾ, ಏನೋ ವಿಷಯ ಇದೆ ಹೇಳು ಅಂತಂದಾಗ ಅದಕ್ಕೊಳೆಲ್ಲ ಆನ್ಸರ್ ಮಾಡತ್ತಾರಲ್ಲ, ನನ್ನ ಹೊರಗಡೆ ಬಿಡಲ್ವಾ ನೀನು ಅಂತ ಹೇಳಿ ಆ ಕಾಟನ್ ಬಾಕ್ಸ್ ನೇ ಕಿತ್ಕೊಂಡು ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ಅದಾದ್ಮೇಲೆ ಅಂತಾನೆ ಸರಿ ನೀನ್ ಏನಕ್ಕಾದ್ರೂ ಬಂದ್ಕೋ, ಇದ್ ನನ್ ಜಾಗ, ಫಸ್ಟ್ ನೀನ್ ಖಾಲಿ ಮಾಡಿ ಇಲ್ಲಿಂದ ಜಾಗನ ಅಂತಂದಾಗ ಅವಳು ಅಂತಾಳೆ ಇರೋ ತುಂಬಾ ಓವರ್ ಆಗಿ ಮಾಡ್ಬೇಡ, ಏನ್ ನಿನ್ ಜಾಗ ಅಂತ ಹೇಳ್ತಾ ಇದೀಯಾ, ನೀನ್ ಆಫೀಸ್ ನ ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇವಳು ಪಾಡಿ ಇವಳು ಹೊರಗಡೆ ಹೊರಟೋಗ್ತಾಳೆ. ಇವ್ನಿಗೆ ಟೆನ್ಷನ್ ಆಗುತ್ತೆ, ನೀನ್ ಬಂದ್ರೇನೆ ಏನಾದ್ರೂ ಕಿತಾಪತಿ ಕೆಲಸ ಮಾಡ್ತೀಯಾ, ಮರ್ಯಾದಾಗ ಹೊರಟೋಗು ಅಂತಂದ್ರೆ ಕೂಡ ಇವಳು ಕೇಳ್ತಾ ಇಲ್ಲ. ಬೇಕಂತ ಇವ್ನಿಗೆ ರೇಕ್ಸೋತ್ರ ಒಳಗಡೆ ಹೋಗಿ ಅಲ್ಲಿರೋ ಆರ್ಕಿಟೆಕ್ಚರ್ ಎಲ್ಲ ಮುಟ್ಕೊಂಡು ಮಾತಾಡ್ತಾ ಇದ್ರೆ ಇವ್ನ್ ಬೇಡ ಕಣೆ ಮುಟ್ಬೇಡ ಅಂತ ಇದ್ರೆ ಕೂಡ ಅವಳ ಕೆಲಸ ಮಾಡ್ತಾ ಇರ್ತಾಳೆ. ಆದ್ರೆ ಕೆಳಗಡೆ ಇರೋ ಒಂದು ವೈರ್ ನ ಅವಳು ಗಮನಿಸ್ಕೊಳ್ಳೋದಿಲ್ಲ. ಟಕ್ಕಂತ ಕಾಲಲ್ಲಿ ಎಡ್ವಿದ ತಕ್ಷಣ ಆಪೋಸಿಟ್ ಅಲ್ಲಿ ಇರೋ ಒಂದು ವುಡನ್ ರ್ಯಾಕ್ ಅವಳ ಮೇಲೆ ಬೀಳಕ್ಕೆ ಬಂದ್ಬಿಡತ್ತೆ. ಟಕ್ಕಂತ ನಮ್ ಹೀರೋ ಹೋಗಿ ಅದನ್ನ ಇಟ್ಕೊಳ್ತಾನೆ. ಆದ್ರೆ ರ್ಯಾಕ್ ಅಲ್ಲಿರೋ ಒಂದು ಕಲ್ಲಿನ ಶಿಲೆ ತುಂಬಾನೇ ವೇಟ್ ಇರುತ್ತೆ, ಅದು ಬಂದು ಪಾಪ ಅವ್ನ ಶೋಲ್ಡರ್ ಮೇಲೆ ಅವ್ನ ಬೆನ್ ಮೇಲೆನೆ ಬಿದ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಇವಳಿಗೆ ಭಯ ಆಗ್ಬಿಡುತ್ತೆ, ಅಯ್ಯೋ ಅದು ತುಂಬಾ ವೇಟ್ ಇತ್ತಂತ ಕಾಣುತ್ತೆ ಕಣೋ, ನಿನ್ಗೇನಾದ್ರೂ ಏಟ್ ಆಗೋಯ್ತಾ ಅಂತ ಮಾತಾಡ್ಸ್ಕೊಂಡು ಹಿಂದ್ಗಡೆ ಹೋದಳು. ಶೋಟ್ ಎಲ್ಲ ಮೇಲೆ ಎತ್ತಕ್ ಹೋಗ್ತಾಳ. ಅವನು ನನ್ ಮೇಲೆ ಮುಟ್ಬೇಡ, ನಿನ್ನಿಂದನೇ ಎಲ್ಲ ಆಗಿದ್ದು, ನಾನು ಹೇಳ್ತಾನೆ ಇದ್ದೆ ನಿನ್ನಿಂದ ಏನಾದ್ರೂ ಕಿತಾಪತಿ ಕೆಲಸ ಆಗುತ್ತೆ ಅಂತ, ನೀನ್ ನನ್ ಮಾತೆ ಕೇಳಿಲ್ಲ, ಅದೆಷ್ಟು ವೇಟ್ ಇತ್ತು ಗೊತ್ತಾ, ಬೆನ್ ಮೇಲೆ ಬಿದ್ಬಿಡ್ತು ಅಂದಾಗ ಅವಳು ಅಂತಾಳೆ ಸರಿ ಹೀರೋ ನೋಡೋಣ ಏನಾಗಿದೆ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅವಳೇ ಹೋಗ್ಬಿಟ್ಟು ಶರ್ಟ್ ಎಲ್ಲ ಮೇಲೆ ಎತ್ತಿ ನೋಡಿದ್ರೆ ಪಾಪ ಅದ್ ಬಿದ್ದಿರೋದಕ್ಕೆ ತುಂಬಾನೇ ರೆಡ್ ಆಗಿ ಆಗ್ಬಿಟ್ಟು ಆಲ್ಮೋಸ್ಟ್ ಅದೊಂಥರ ಮಾರ್ಕ್ ತರ ಆಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಹಳೆ ಗಾಯ ಒಂದಿರುತ್ತೆ. ಅದನ್ನ ನೋಡ್ಬಿಟ್ಟು ಇವಳು ಅಂತಾಳೆ ಇದಿನ್ನೂ ನಿನ್ಗೆ ವಾಸಿ ಆಗಿಲ್ವೇನೋ, ಅದಂಗೆ ಒಂದು ಮಾರ್ಕ್ ತರ ಆಗ್ಬಿಡಿದೆ ಅಂತ ಹೇಳಿದಾಗ ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಇವರೆಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಬಂದು ತುಂಬಾನೇ ಬೈದ ಸ್ವಭಾವ ಇರೋನು, ಆಲ್ಮೋಸ್ಟ್ ಜಾಸ್ತಿ ಮಾತಾಡೋದೇ ಇಲ್ಲ. ಆದ್ರೆ ಮಿಕ್ಕಿದ ಮಕ್ಳೆಲ್ಲ ಹೋಗ್ಬಿಟ್ಟು ಅವನ ಹತ್ರನೇ ಬೇಕಂತ ತೀಟೆ ಗೆಳ್ಕೊಂಡು ಅವನ ಜಗಳ ಮಾಡ್ತಾರೆ, ಹೊಡಿತಾರೆ. ಆದ್ರೆ ಆ ಟೈಮಲ್ಲಿ ನಮ್ ಹೀರೋನ ಕಾಪಾಡ್ತಾ ಇದ್ದಿದೆ ನಮ್ ಹೀರೋಯಿನ್. ಆ ಟೈಮಲ್ಲಿ ಇವಳೊಂದು ಮಿನಿ ರೌಡಿ ಇದ್ದಂಗೆ, ಇವಳೋಗ್ಬಿಟ್ಟೆ ನನ್ ಫ್ರೆಂಡ್ ಮೇಲೆ ಕೈ ಇಡ್ಬೇಡ ಕಣ್ರೋ ಎತ್ರೋ ಅಂತ ಹೇಳಿ ಅವ್ರ ಮೇಲೆ ಜಗಳ ಕೊಟ್ಟೋಗ್ತಾಳೆ. ಆದ್ರೆ ನಮ್ ಹೀರೋಗ್ ತುಂಬಾನೇ ಭಯ ಆಗ್ಬಿಟ್ಟು ಬೇಡ ಕಣೆ ಬಾರೆ ಹೊರಟೋಗೋಣ ಅಂತ ಹೇಳಿ ಅವಳು ನಿಲ್ಲಿತಾ ಇದ್ರೆ ನೀನ್ ಹೋಗ ಆ ಕಡೆ ಅಂತ ಹೇಳಿ ನಮ್ ಹೀರೋ ಜೋರಾಗಿ ತಳ್ಬಿಟ್ಟಿರ್ತಾಳೆ. ಆ ಟೈಮಲ್ಲಿ ನಮ್ ಹೀರೋ ಹೋಗಿ ಅಲ್ಲಿರೋ ಬೇಲಿಗೆ ಸಿಕ್ಕಾಕೊಂಡಿರ್ತಾನೆ. ಮೀನ್ಸ್ ಆ ಬೇಲಿಲಿರೋ ಆ ಮುಳ್ಳೆಲ್ಲ ಇವ್ನಿಗೆ ಚುಚ್ಕೊಂಡ್ಬಿಟ್ಟಿರುತ್ತೆ. ಅದರಿಂದನೇ ಅವ್ನ್ಗೆ ಆ ಬೆನ್ ಮೇಲೆ ಮಾರ್ಕ್ ಆಗಿರೋದು. ಈಗ ಫ್ಲಾಶ್ ಬ್ಯಾಕ್ ನ ತೋರಿಸಿದಾದ್ಮೇಲೆ ಈಗ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಟಕ್ಕಂತ ಅವ್ನ್ ಆಗಿರೋ ಗಾಯ ಬಗ್ಗೆ ಕೂಡ ಯೋಚನೆ ಮಾಡಿಲ್ಲ. ಅಯ್ಯೋ ಈ ಸ್ಟ್ಯಾಚ್ಯೂಗೆ ಏನಾದ್ರು ಆಯ್ತಾ ಅಂತ ಎತ್ ನೋಡಿದಾಗ ಏನು ಆಗ್ಲಿಲ್ಲ. ಅಪ್ಪಾಡಿ ಹೆಂಗೋ ಸ್ಕ್ರಾಚ್ ಏನೋ ಆಗ್ಲಿಲ್ಲ. ಆಗಿದ್ದಿದ್ರೆ ಅಷ್ಟೇ, ಇದಕ್ಕೆ ಎಷ್ಟು ಬೆಲೆ ಗೊತ್ತಾ, ಲಕ್ಷ ಗಟ್ಲೆ ಹೋಗುತ್ತೆ ಅಂತಂದಾಗ ನಮ್ ಹೀರೋಯಿನ್ ನೋಡ್ಬಿಟ್ಟು ಅಪ್ಪಾಡಿ ಏನಾಗಿಲ್ಲ ತಾನೆ, ಸ್ಕ್ರಾಚ್ ಆಗಿಲ್ಲ ಏನು ಆಗಿಲ್ಲ, ಇನ್ ಕೇಸ್ ಹತ್ರ ಏನಾದ್ರು ಆಗಿದ್ರೆ ಇದಕ್ಕಾಗಿರೋ ಅಮೌಂಟ್ ಕೂಡ ನನ್ನ ತಲೆ ಮೇಲೆ ನೀನ್ ಹಾಕ್ಬಿಡ್ತಾ ಇದ್ದೆ ಅಂತ
ಅಲ್ಲಿ ಅವರಿಬ್ರು ಮಾತಲ್ಲೇ ಜಗಳ ಮಾಡ್ಕೊಂತಾ ಇರ್ತಾರೆ. ಇವಾಗ ಇನ್ನೊಂದ್ ಕಡೆ ಮಿನ್ನ ತೋರಿಸ್ತಾರೆ. ಅವಳಿಗೆ ರೆಸ್ಕ್ಯೂ ಮಾಡ್ಬೇಕು ಅಂತ ಹೇಳಿ ಒಂದ್ ಜಾಗಕ್ಕೆ ಹೋಗ್ತಾ ಇರೋದು. ಅದೇ ತರ ಜಾಗಕ್ಕೂ ಹೋಗ್ತಾರೆ. ಅಲ್ಲಿ ಸೇಫ್ಟಿ ಕಿಟ್ ಎಲ್ಲ ಎತ್ತಾ ಇರ್ಬೇಕಾದ್ರೆ ಒಂದ್ ಅಪ್ಪನ ತೋರಿಸ್ತಾರೆ. ಏನ್ ವಿಷಯ ಅಂದ್ರೆ ಅಪ್ಪ ಫುಲ್ಲಾಗೆ ಕುಡಿದ್ಬಿಟ್ಟು ಎಲ್ಲೋ ಹೋಗಿ ಆಕ್ಸಿಡೆಂಟ್ ಏನೋ ಮಾಡ್ಕೊಂಡಿದ್ದಾನೇನೋ, ತಲೆಯಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ಪ್ಲಸ್ ಅಪ್ಪ ಇನ್ನಷ್ಟು ಆ ಕುಡಿದ್ ಮತ್ತಲ್ಲೇ ಇರ್ತಾನೆ. ಮಿನ್ ಕಾಪಾಡ್ಬೇಕು ಅಂತ ನೋಡಿದ್ರೆ ಅಯ್ಯಪ್ಪ ಎದ್ದು ಬೈತಾ ಇರ್ತಾನೆ. ಇವಾಗ ನನ್ನ ಕಾಪಾಡಿ ಅಂತ ಹೇಳಿ ನಾನು ಯಾರಿಗಾದ್ರೂ ಹೇಳಿದ್ನ, ಯಾರಾದ್ರೂ ನನ್ನ ಹತ್ರ ಬಂದ್ರೆ ಅಷ್ಟೇ ಇರೋದ್ನೆಲ್ಲ ಎತ್ತಿ ನಿಮ್ ತಲೆ ಮೇಲೆ ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾನೆ. ಆದ್ರೂ ಮಿನಿಗೆ ಹೆಂಗಾದ್ರೂ ಮಾಡಿ ಅಪ್ಪನ ಕಾಪಾಡ್ಬೇಕು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿ ನೋಡಿಪ್ಪ, ನೀವು ತುಂಬಾನೇ ಕುಡ್ದಿದ್ದೀರಾ, ನನ್ ಮಾತ್ ಕೇಳಿ, ನೀವು ನಿಧಾನದಲ್ಲಿಲ್ಲ, ಬರೀ ನನ್ ಜೊತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅಪ್ಪಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿರೋ ಬಾಟಲ್ ನ ಎತ್ತಿ ಹೊಡೆದ್ಬಿಟ್ಟು ಅವ್ರನ್ನ ಚುಚ್ಚೋ ತರನೇ ನಿಂತಿರ್ತಾನೆ. ಆದ್ರೆ ಇವ್ರಿಗೆ ಸ್ವಲ್ಪ ಭಯ, ಅದ್ರಲ್ಲಿರೋ ಪಬ್ಲಿಕ್ ಎಲ್ಲ ಇನ್ನಷ್ಟು ಭಯ ಆಗುತ್ತೆ. ಅಯ್ಯೋ ಹೆಂಗಪ್ಪ ಇವ್ರನ್ನ ಕಾಪಾಡೋದು, ಯಾರನ್ನು ಹತ್ರನೇ ಬಿಡ್ತಾ ಇಲ್ವೇ ಅಂತ. ಆ ಟೈಮಲ್ಲಿ ಆ ಗುಂಪಲ್ಲಿ ಒಬ್ಬ ಕನ್ನಡಿ ಹಾಕೊಂಡಿರ್ತಾನೆ. ಅವ್ನ್ ಬಂದ್ಬಿಟ್ಟು ಹೇಳ್ತಾನೆ, ಇರಿ ನೀವೆಲ್ಲ ಹುಷಾರಾಗಿರಿ, ಅವ್ನ ಕೈಲ ಬಾಟಲ್ ಇದೆ, ಅವ್ನ ಅದ್ರಲ್ಲಿ ಚುಚ್ಬಿಡ್ತಾನೆ, ಇದನ್ನೆಲ್ಲ ನಿಮ್ ಕೈಲಿ ಹ್ಯಾಂಡಲ್ ಮಾಡಕ್ಕಾಗಲ್ಲ, ನಾನ್ ಹ್ಯಾಂಡಲ್ ಮಾಡ್ತೀನಿ ಇರಿ ಅಂತ ಹೇಳಿ ಅವ್ನ ಬ್ಯಾಗ್ ಎಲ್ಲ ತೆಗೆದ್ಬಿಟ್ಟು ಆ ಮುಂದ್ಗಡೆ ಇರೋ ಅಪ್ಪನ ಅಟ್ಯಾಕ್ ಮಾಡೋ ತರ ದೊಡ್ಡ ಹೀರೋ ತರ ಓಡೋದನು. ಪಾಪ ಕಾಲೆಡ್ವಿ ದಪ್ಪ ಅಂತ ಕೆಳಗಡೆ ಬೀಳ್ತಾನೆ. ಅಲ್ಲಿರೋರೆಲ್ಲ ಹೀರೋ ತರ ಓದೋನು ಕಾಮಿಡಿಯನ್ ಆಗಿ ಬಿದ್ದೋಗ್ಬಿಟ್ನಲ್ಲ ಅಂತ ನೋಡ್ತಾ ಇರ್ತಾರೆ. ಇವಾಗ ಇಲ್ಲಿ ಕೆಳಗಡೆ ಬಿದ್ನಲ್ಲ, ಅವನ ಹೆಸರು ಡೈನೋ ಅಂತ. ಅದಾದ್ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವ್ರ ಹಂಗೆ ನಡ್ಕೊಂಡ್ ಬರ್ತಾ ಇರ್ತಾರ. ನಮ್ ಹೀರೋಯಿನ್ ಕೇಳ್ತಾಳೆ, ಆಲ್ಮೋಸ್ಟ್ ನೈಟ್ ಆಗಿರತ್ತೆ. ನಮ್ ಹೀರೋಯಿನ್ ಕೇಳ್ತಾಳೆ, ಏನೋ ಕನ್ನಡಿಂದ ಕಡೆನೆ ಬರ್ತಾ ಇದೆ ಅಂದಾಗ ಅವನಂತಾನೆ, ಏನೋ ನಾನ್ ನಿನ್ ಕಡೆ ಬರ್ತಾ ಇದೀನ. ಹಲೋ ಮೇಡಮ್, ನಮ್ ಇಬ್ರು ಮನೆ ಪಕ್ಕದಲ್ಲೇ ಇದೆ, ಅದಕ್ಕೆ ನಾನು ನಿನ್ ಜೊತೆನೆ ಬಂದಿದ್ದು, ಮರ್ತೋಗ್ಬಿಟ್ರೆ ಅದನ್ನ ಕೂಡ ಅಂತ ಕೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ಕೇಳ್ತಾನೆ, ಸರಿ ನಾನ್ ಬೆಳಗ್ಗೆಯಿಂದ ಕೇಳ್ತಾ ಇದೀನಿ, ನಂತರ ಏನು ಹೇಳ್ತಾನೆ ಇಲ್ಲ, ಯಾಕೆ ನಿಮ್ಮ ಮನೆಯವ್ರನ್ನೆಲ್ಲ ನೋಡಿ ನೀನ್ ಅಷ್ಟು ಭಯ ಪಡ್ತಾ ಇದೀಯಾ, ನೀನ್ ಬಂದಿದ್ಯಾ ಅಂತ ಯಾಕೆ ಅವ್ರ ಹತ್ರ ಹೇಳಿಲ್ವಾ, ಏನ್ ನಡೀತದೆ ಅಂತ ಕೇಳಿದ್ರೆ ನಮ್ ಹೀರೋನ್ ಅದಕ್ಕೆಲ್ಲ ಏನೋ ಆನ್ಸರ್ ಮಾಡೋ ತರ ಇಲ್ಲ. ಅವಳು ದಡ ಅಂತ ಅವಳು ಸುಟ್ಕೇಸ್ ನ ಓಪನ್ ಮಾಡ್ದವಳು ಒಂದ್ ಜಾಕೆಟ್ ಮೇಲೆ ಒಂದ್ ಜಾಕೆಟ್ ಅಂತ ಅವ್ಳು ಸುಟ್ಕೇಸ್ ಅಲ್ಲಿ ಇರೋದನ್ನೆಲ್ಲ ಎತ್ತಾಕೊಂತಾ ಇರ್ತಾಳೆ. ಇದು ಸ್ವಲ್ಪ ನಾವು ಅಮ್ಮ ಹತ್ರದಿಂದ ಒಡೆಯೋ ಏಟುಗಳಿಗೆ ಕಾಪಾಡತ್ತೆ ಅಂತ ಕಾಣಿಸುತ್ತೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇಲ್ಲಿ ಪಕ್ಕದಲ್ಲಿ ಏನಾದ್ರು ಹೆಲ್ಮೆಟ್ ಶಾಪ್ ಇದೆಯಾ, ಬರ್ತೀಯ ನನ್ ಜೊತೆ, ಹೋಗಿ ಹೆಲ್ಮೆಟ್ ತಗೊಂಡ್ಬರೋಣ ಅಂತ ಕೇಳ್ತಾ ಇದ್ರೆ ನಮ್ ಹೀರೋ ಕೇಳ್ತಾನೆ, ಫಸ್ಟ್ ನಾನು ಕೇಳೋದಕ್ಕೆ ಆನ್ಸರ್ ಮಾಡು, ಏನಾಯ್ತು, ನನ್ನ ಹತ್ರ ವಿಷಯ ಹೇಳ್ದೆ, ನೀನ್ ಇದನ್ನೆಲ್ಲ ಹೇಳ್ತಾ ಇದೀಯ ಅಂದಾಗ ಅವಳಂತೇಳಿ, ಇಲ್ಲ ಕಣೋ ನನಗ್ ಭಯ ಆಗ್ತಿದೆ, ನಮ್ಮ ಅಮ್ಮ ನನ್ನ ಸರಿಯಾಗಿ ಹೊಡಿತಾರೆ ನನಗ್ ಗೊತ್ತು, ಸರಿ ನೀನ್ ನನ್ ಜೊತೆ ನಮ್ಮ ಮನೆವರೆಗೂ ಬರ್ತೀಯಾ, ಅಂದ್ರೆ ನನ್ನ ಮನೆ ಒಳಗಡೆವರೆಗೂ ಬಿಡ್ತೀಯಾ, ಯಾಕಂದ್ರೆ ಈ ಟೈಮಲ್ಲಿ ನನ್ನ ಕಾಪಾಡಕ್ಕೆ ನನ್ನ ಜೊತೆಗಿರಕ್ಕೆ ಯಾರಾದ್ರೂ ಒಬ್ರು ಬೇಕಾಗ್ತಾರೆ, ಬಾರೋ ಅಂದ್ರೆ ನಮ್ ಹೀರೋ ಹೇಳ್ತಾನೆ, ಮೆಂಟಲ್, ಫಸ್ಟ್ ನಾನು ಕೇಳೋದಕ್ಕೆ ಆನ್ಸರ್ ಮಾಡು, ನೀನ್ ಹೇಳೋದ್ರಲ್ಲೇ ನನಗ್ ಭಯ ಆಗ್ತಿದೆ, ಫಸ್ಟ್ ಏನ್ ವಿಷಯ ಅಂತ ಹೇಳು ಅಂದಾಗ ಅವಳಂತಾಳೆ, ಸರಿ ಆಯ್ತು ನಾನು ಹೇಳ್ತೀನಿ, ಅದು ನೆಕ್ಸ್ಟ್ ಮಂತ್ ನನ್ಗೆ ಮದ್ವೆ ಫಿಕ್ಸ್ ಆಗಿತ್ತಲ್ವಾ ಅಂದಾಗ ಅದಕ್ಕೆ ಅವ್ನು ಕೂಡ ಅಂತಾನೆ, ಹೌದು ಫಿಕ್ಸ್ ಆಗಿತ್ತು, ಕರೆಕ್ಟ್ ಆಗಿ 1 ಮಂತ್ ಇದೆ ಮದ್ವೆಗೆ, ಏನ್ ಇವಾಗ ಅಂದಾಗ ಏನಿಲ್ಲ ನಾನು ಆ ಮದ್ವೆನ ನಿಲ್ಲಿಸ್ಬಿಟ್ಟೆ ಅಂತ ಹೇಳಿದ ತಕ್ಷಣ ನಮ್ ಹೀರೋಗೇನು ಮದ್ವೆನ ನಿಲ್ಲಿಸ್ಬಿಟ್ಟ ಅಂತ ಶಾಕ್ ಆಗ್ತಾನೆ. ಅವಳು ಕೂಡ ಹೌದು ಕಣೋ ಮೆಂಟಲ್, ನೀನ್ ಯಾಕೆ ಕಿರ್ಚ್ತಾ ಇದೀಯಾ, ಬಾರೋ ನನ್ ಜೊತೆ ನಮ್ಮ ಮನೆಗೆ ಹೋಗೋಣ ಅಂದಾಗ ನಮ್ ಹೀರೋಗೆ ಸ್ಲೋ ಆಗಿ ಹಿಂದ್ಗಡೆ ನೋಡೋನು, ನಿಮ್ಮಮ್ಮ ಹಿಂದ್ಗಡೆ ಇದ್ದಾರೆ ಕಣೆ ಅಂತಂದಾಗ ಅವಳಂತಾಳೆ, ಸುಮ್ನೆ ನನ್ಗೆ ಇವಾಗ ಬೈದಲ್ಲಿ ಇದೀನ್ ಕಣೋ, ಭಯ ಪಡಿಸ್ಬೇಡ, ಸುಳ್ಳೆಲ್ಲ ಹೇಳ್ಬೇಡ ಅಂದಾಗ ಇವ್ ನಂಗೆ ನೋಡ್ಕೊಂಡು, ಇಲ್ಲ ಕಡೆ ನಿಜವಾಗ್ಲೂ ನಿಮ್ಮಮ್ಮ ಹಿಂದ್ಗಡೆ ಇದ್ದಾರೆ ಅಂದಾಗ ಅವಳಂಗೆ ಸ್ಲೋ ಆಗಿ ತಿರುಗಿ ನೋಡಿದ್ರೆ ಹಿಂದ್ಗಡೆ ನಮ್ ಹೀರೋನವ್ರ ಅಪ್ಪ ಅಮ್ಮ ಜೊತೆಗೆ ನಮ್ ಹೀರೋರ ಅಮ್ಮ ಕೂಡ ಇರ್ತಾರೆ. ನಮ್ ಹೀರೋನವ್ರ ಅಮ್ಮಗಂತೂ ಫುಲ್ ಶಾಕ್ ಆಗಿರುತ್ತೆ. ಇವಾಗ ನೀನ್ ಏನ್ ಹೇಳ್ದೆ ಮತ್ತಿನ್ನೊಂದ್ಸತಿ ಹೇಳೊಂದಿದ ತಕ್ಷಣ ಇವಳು ಅಮ್ಮನ ನೋಡ್ಬಿಟ್ಟು, ಅಮ್ಮ ಮೈ ಲವಿಂಗ್ ಮದರ್, ಏನಮ್ಮ ಚೆನ್ನಾಗಿದ್ಯಾ, ಏನಮ್ಮ ಈ ತರ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಹಂಗೆ ನಕ್ಕೊಂಡೆ ಮಾತಾಡ್ತಾ ಇದ್ರೆ ಅವ್ರ ಅಮ್ಮ ಅಂತಾರೆ, ಫಸ್ಟ್ ಆ ಕತೆನೆಲ್ಲ ಬಿಡು, ನೀನ್ ಏನ್ ಹೇಳ್ದೆ ಅಂತ ಮತ್ತೆ ಹೇಳು ಅಂದಾಗ, ಅದಮ್ಮ ಅದೆಲ್ಲ ಏನಿಲ್ಲ, ನಾನು ಮದ್ವೆನ ನಿಲ್ಲಿಸ್ಬಿಟ್ಟೆ ಅಂತ ನಕ್ಕೊಂಡು ಹೇಳಿದಾಗ, ಅಯ್ಯ ನಿನ್ನ ಅಂತ ಹೇಳಿ ಅವ್ರಮ್ಮ ಹೊಡಿಯಕ್ ಹೋದ್ರೆ ಆ ಕಡೆ ಅವ್ರ ಅಪ್ಪ ಹಂಗೆ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಅಯ್ಯ ನಿನ್ನ ಯಾರ್ಗ್ ಹೇಳ್ಬಿಟ್ಟೆ ಈ ತರ ನೀನ್ ಮದ್ವೆ ನಿಲ್ಸಿದ್ಯಾ ಅಂತ ಹೇಳಿ ಅವ್ರಪ್ಪ ತಗೊಂಬಂದಿರೋ ತರಕಾರಿನೆಲ್ಲ ಕೆಡೆ ಹಾಕಿರ್ತಾರಲ್ಲ ಅದನ್ನೆಲ್ಲ ಎತ್ತಿ ಹಂಗೆ ಅವಳ ಮೇಲೆ ಬಿಸಿರ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾರೆ. ಆದ್ರೆ ಒಂದೇಟ್ ಕೂಡ ನಮ್ ಹೀರೋನ್ಗೆ ಬಿದ್ದಿಲ್ಲ, ಯಾಕಂದ್ರೆ ನಮ್ ಹೀರೋನ ಶೀಲ್ಡ್ ಆಗಿ ಮುಂದ್ಗಡೆ ಇಟ್ಕೊಂಡು ಅವಳ ಹಿಂದ್ಗಡೆ ಹೊಸ್ಕೊಂಡಿರ್ತಾಳ. ಬೀಳೋ ಏಟೆಲ್ಲ ನಮ್ ಹೀರೋಗೆ ಬೀಳ್ತಾ ಇರುತ್ತೆ. ಆ ಕಡೆ ಹೀರೋಯಿನ್ ಅವರಮ್ಮ ಹೊಡಿತಾ ಇರೋದನ್ನ ತಡಿಬೇಕು ಅಂತ ಹೀರೋ ಅವರಮ್ಮ ಹೋಗಿ ಇಟ್ಕೊಂಡಿರ್ತಾರೆ. ಅಯ್ಯೋ ನಿನ್ ಮಗಳನ್ನ ಹೊಡಿಯಂಗಿದ್ರೆ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡು ಎಷ್ಟ್ ಬೇಕಾಗಿದ್ರು ಅಷ್ಟು ಹೊಡಿ, ಅಲ್ಲೋಡೆಲ್ಲ ಏಟೆಲ್ಲ ನನ್ ಮಗನ್ಗೆ ಬೀಳ್ತಾ ಇದೆ, ಅವನೇನ್ ಮಾಡ್ದ ಪಾಪ ಅಂತ ಹೇಳ್ತಾ ಇದ್ರೆ ಹೀರೋಯಿನ್ ಅವರಮ್ಮ ನಿಧಾನದಲ್ಲೇ ಇಲ್ಲ, ಫಸ್ಟ್ ಅವ್ರನ್ನ ಹೊಡಿಬೇಕಂತಾನೆ ಹೇಳಿ ಎದ್ದು ಹೊಡಿಯಕ್ಕೆ ಹೋಗ್ತಾರೆ. ಸ್ವಂತದವ್ರಿಗೆಲ್ಲ ಆಲ್ರೆಡಿ ಪತ್ರಿಕೆ ಕೊಟ್ಟಿದ್ದಾಯ್ತು, ಮದ್ವೆ ಕಾರ್ಯಗಳೆಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಮುಗ್ದಿದೆ, ಈ ಟೈಮಲ್ಲಿ ಈ ತರ ಹೇಳ್ತಾ ಇದೀಯಾ ಅಂತ ಹೇಳಿ ಮತ್ತೆ ಹೊಡಿಯಕ್ಕಂತಾನೆ ಹೋಗ್ತಾರೆ. ಇದನ್ನೆಲ್ಲ ಹೀರೋಯಿನ್ ಅವ್ರ ಅಣ್ಣ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ, ಏನು ಮದ್ವೆನ ನಿಲ್ಲಿಸ್ಬಿಟ್ಲ ಅಂತ ಅವನೊಂದ್ ಕಡೆ ಶಾಕಿಂಗ್ ಅಲ್ಲಿ ಇರ್ತಾನೆ. ಇಲ್ಲಿ ಹೀರೋಯಿನ್ ಅವರಮ್ಮ ಹೀರೋಯಿನ್ ಹೊಡಿಯಕ್ಕೆ ಅಂತಾನೆ ಹೋದಾಗ ಹೆಂಗೋ ಈಗ ಹೀರೋಯಿನ್ ಅವ್ರ ಅಪ್ಪನೇ ಬಂದು ತಡೆದ್ಬಿಟ್ಟು ಹೇಳ್ತಾರೆ, ಸರಿ ನಿಲ್ಸಿ ಅಂತ ಹೇಳಿದಾಗ ಹೀರೋಯಿನ್ ಬೀಳ್ಬೇಕಾಗಿರೋ ಏಟು ನಮ್ ಹೀರೋಯಿನ್ ಅವ್ರ ಅಪ್ಪ ತಲೆಗೆ ಬಿದ್ಬಿಡತ್ತೆ. ಇವಾಗ ಹಂಗೆ ಜಾಗನೇ ಸ್ವಲ್ಪ ಸೈಲೆಂಟ್ ಆಗ್ಬಿಡತ್ತೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವರಪ್ಪ ಏನಿಲ್ಲ ನನ್ಗೇನ್ ಆಗಿಲ್ಲ, ಸರಿ ಇರೇ ಸ್ವಲ್ಪ ಹೊತ್ತು, ಏನಕ್ಕ ಮಗುನ ಹತ್ರ ಹೊಡಿತಾ ಇದೀಯಾ, ಫಸ್ಟ್ ಅವಳು ಏನಕ್ಕೋಸ್ಕರ ಕೆಲಸನ ಮಾಡಿದ್ಲು ಅಂತ ನಿಧಾನ ಕೇಳು, ಆ ಹುಡ್ಗನ್ ಮೇಲೆ ಕೂಡ ತಪ್ಪಿರ್ಬೋದು ತಾನೆ, ಅವನೇನಾದ್ರೂ ಮಾಡಿರ್ಬೋದು ತಾನೆ ಅಂದಾಗ ಅದಕ್ಕೆ ಹೀರೋಯಿನ್ ಅವರಮ್ಮ ಕೂಡ ಹೌದೌದು ನೀವ್ ಹೇಳೋದ್ ಕೂಡ ಕರೆಕ್ಟ್, ಇರಿ ಅವಳನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಹೀರೋಯಿನ್ ಹತ್ರ ಕೇಳಿದಾಗ ಅವಳಂತೇಳೆ, ಇಲ್ಲಮ್ಮ ಅವನೇನು ಮಾಡಿಲ್ಲ, ನಾನೇ ಮದ್ವೆನ ನಿಲ್ಸ್ಬಿಟ್ಟೆ, ಅಷ್ಟೇ ಅಲ್ಲ ನಾನು ಅಮೆರಿಕನಲ್ಲಿ ಕೆಲ್ಸನ್ ಕೂಡ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಇನ್ನೊಂದ್ಸತಿ ನಮ್ ಹೀರೋಯಿನ್ ಅವರಪ್ಪಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾರೆ. ಹೀರೋಯಿನ್ ಅವರಮ್ಮಗಂತೂ ಅಷ್ಟೇ, ಅಯ್ಯೋ ನಿನ್ನ ಕಷ್ಟಪಟ್ಟು ಹೆತ್ತು ಒತ್ತು ಸಾಕಿ ಇಷ್ಟೆಲ್ಲ ಓದಿಸಿರೋದಕ್ಕೆ ಸರಿಯಾಗಿ ಮಾಡಿದೆ ನನ್ಗೆ ಅಂತ ಹೇಳಿ ಮತ್ತೆ ಹೊಡಿಯಕ್ಕಂತಾನೆ ಹೋಗ್ತಾರೆ. ಆದ್ರೆ ಅವಳು ಇದಕ್ ಮೇಲೆ ನಾನು ಓದೇ ತಿನ್ನಕ್ಕೆ ರೆಡಿ ಆಗಿಲ್ಲ ಅಂತ ಹೇಳಿ ನಮ್ ಹೀರೋ ಕೈ ಹಿಡ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಡ್ತಾಳೆ. ಹೆಂಗ್ ಓಡ್ತಾ ಇರ್ಬೇಕಾದ್ರೂ ನಮ್ ಹೀರೋ ಕೇಳ್ತಾನೆ, ಅಯ್ಯೋ ನೀನ್ ತಪ್ಪಿಸ್ಕೊಂಡು ಓಡೋಗೋದನ್ನ ಬಿಟ್ಬಿಟ್ಟು ನನ್ನೇನ ಕೇಳ್ಕೊಂಡು ಹೋಗ್ತಾ ಇದೀಯ ಅಂದಾಗ ಇವಳು ಅಂತಾಳೆ, ಏನಕ್ಕ ಇನ್ ಕೇಸ್ ನಾವು ಮತ್ತೆ ನನ್ನ ಹೊಡಿಯಕ್ ಬಂದಾಗ ನಿನ್ನ ಶೀಲ್ಡ್ ತರ ಇಟ್ಕೋಬೇಕಲ್ವಾ, ಅದಕ್ಕೆ ಬಾಯಿ ಮುಚ್ಕೊಂಡು ಅಂತ ಹೇಳ್ಕೊಂಡು ಓಡೋಗ್ತಾ ಇರ್ತಾಳೆ. ಇದೇ ತರನೇ ಚಿಕ್ಕ ವಯಸ್ಸಲ್ಲೂ ಇವ್ರಿಬ್ರು ಏನಾದ್ರು ಮಾಡ್ಬೇಕಂದ್ರೆ ಈ ತರನೇ ಹೇಳ್ಕೊಂಡು ಓಡೋಗ್ತಾ ಇದ್ದಿದ್ದು. ಆದ್ರೆ ಒಂದ್ ಸ್ಟೇಜ್ಗೆ ಅವ್ರ ಅಮ್ಮ ಕೈಲಿ ಇವ್ರನ್ನ ರೀಚ್ ಮಾಡಕ್ಕಾಗಿಲ್ಲ, ಸುಸ್ತಾಗ್ಬಿಡ್ತಾರೆ,
ನಿಂತೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಸ್ವಲ್ಪ ದೂರ ಹೋದ್ಮೇಲೆ ಅವಳು ಹಾಕೊಂಡಿರೋ ಕೋಟ್ ಗಿಟ್ಟನೆಲ್ಲ ಬಿಚ್ಚಿ ಒಂದೊಂದಾಗ ಕೊಡ್ತಾ ಇರ್ತಾಳೆ. ಸುಟ್ಕೆ ಸರಿಯರದಲ್ಲ ಎತ್ತಾಕೊಂಡಿರ್ತಾಳಲ್ಲ. ಅದಾದ್ಮೇಲೆ ಹಂಗೆ ಇಬ್ರು ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಹೀರೋ ಕೇಳ್ತಾನೆ, ಹೌದು ಏನೇ ಆಯ್ತು, ಏನ್ ವಿಷಯ, ಏನಕ್ ಮದ್ವೆನ ನಿಲ್ಸ್ಬಿಟ್ ಬಂದೆ, ಕೆಲ್ಸ ಕೂಡ ಚೆನ್ನಾಗೇ ಇತ್ತಲ್ವಾ, ಕೆಲ್ಸ ಕೂಡ ಬಿಟ್ಬಿಡಿದೀನಿ ಅಂತ ಹೇಳ್ತಾ ಇದ್ಯಾ, ಏನಾಯ್ತು, ಎಲ್ಲ ಸ್ಮೂತ್ ಆಗಿ ತಾನೇ ಹೋಗ್ತಾ ಇತ್ತು ಅಂದಾಗ ಅವಳ ಅಂತಾಳೆ, ಅದೇ ಕಣೋ ನನಗ್ ಬಂದಿರೋ ಪ್ರಾಬ್ಲಮ್, ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇತ್ತು, ಎಲ್ಲ ನನ್ ಕೈ ಮೀರಿ ಎಲ್ಲ ನಡೀತಾ ಇತ್ತು, ನನ್ಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಇತ್ತು, ನನ್ ಲೈಫ್ ಹಂಗೆ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಂಡು ನನಗೆ ಒಂಥರ ಬೇಜಾರಾಗೋಯ್ತು, ಏನಪ್ಪಾ ಇದು ಲೈಫ್ ಅಂತ. ಅದಕ್ಕೆ ಇನ್ಮೇಲಾದ್ರೂ ನನ್ನ ಲೈಫ್ ನನ್ನ ಇಷ್ಟಕ್ಕೆ ನಾನು ಬದುಕೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಲೈಫ್ ನ ಸತಿ ರೀಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ಸತಿ ನಾನು ಇಷ್ಟಪಟ್ಟಿದ್ರೆ ನಾನು ಮಾಡೋಣ ಅನ್ಕೊಂಡಿದೀನಿ ಅಂತ ಇವಳು ಇಷ್ಟುದ್ದ ಹೇಳ್ತಾ ಇದ್ರೆ ನಮ್ ಹೀರೋಗೇನ ಅರ್ಥ ಆಗ್ತಾ ಇಲ್ಲ. ನಮ್ ಹೀರೋ ಯೋಚನೆ ಮಾಡ್ತಾನೆ, ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದೀಯಾ, ಬಟ್ ಅದ್ ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರೂ ನೀನ್ ತಲೆ ಮಾತ್ರ ಕೆಟ್ಟಿದೆ, ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೆಯಾ ಅಂತ ಮಾತ್ರ ಅರ್ಥ ಆಗ್ತಿದೆ ಅಂತ ನಮ್ ಹೀರೋ ಅಂದಾಗ ಅದಕ್ಕೆ ಅವಳು ಕೂಡ ಹೌದೌದು ಅಂತಾನೆ ಹೇಳ್ತಾಳೆ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಅವ್ರ ಅಣ್ಣ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ನಮ್ ಮನೆಗ್ ಬಂದ್ಬಿಡಿದೀವಿ ಕಣೋ, ಫಸ್ಟ್ ಅವಳು ನಮ್ಮ ಮನೆಗ್ ಕರ್ಕೊಂಡ್ ಬಾ, ಅಮ್ಮ ಒಡಿಯಲ್ಲ ಅಂತ ಹೇಳ್ತಿದ್ದಾರೆ, ಏನಿದ್ರು ಸ್ಮೂತ್ ಆಗಿ ಮಾತಾಡ್ಕೊಳ್ಳೋಣ ಅಂದಾಗ ನಮ್ ಹೀರೋ ಕೂಡ ಓ ಹೌದಾ ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಹೀರೋಯಿನ್ ಹೇಳ್ದಾಗ ನಿಜವಾಗ್ಲೂ ನಾನು ತರ ರಿಯಾಕ್ಷನ್ ನ ಕೊಡ್ತಾಳೆ. ಇವಾಗ ಇನ್ನೊಂದ್ ಕಡೆ ಮಿನ್ನ ತೋರಿಸ್ತಾರೆ, ಹೆಂಗೋ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದ್ಬಿಟ್ರು. ಅಲ್ಲೇ ಡೈನೋ ಅನ್ನೋನ್ ಕೂಡ ಇರ್ತಾನೆ. ಈಗ ಅವ್ರನ್ನ ಹಾಸ್ಪಿಟಲ್ ಸೇರ್ಸ್ಬಿಟ್ಟು ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಡೈನೋ ಅನ್ನೋನ್ಗೆ ನಮ್ಮ ಮಿನ್ ಮೇಲೆ ಸ್ವಲ್ಪ ಕಣ್ಣು ಅಂತ ಕಾಣಿಸುತ್ತೆ. ಅವನೇ ಡೈರೆಕ್ಟ್ ಆಗಿ ಬಂದ್ಬಿಟ್ಟು, ಮೇಡಮ್ ನಿಮ್ಮ ನಂಬರ್ ನ ಸ್ವಲ್ಪ ಕೊಡ್ತೀರಾ, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿದೆ ಅನ್ನೋ ತರ ಕೇಳಿದಾಗ ಅವಳು ಅಂತಾಳೆ, ಏನು ನನ್ನ ನಂಬರ, ನನಗ್ ನಿಮ್ಮ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಫಸ್ಟ್ ಆಫ್ ಆಲ್ ನನ್ಗೆ ಆತರ ಒಂದು ರಿಲೇಶನ್ಶಿಪ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ, ನೀವ್ ಏನಕ್ಕೆ ನನ್ನ ನಂಬರ್ ನ ಕೇಳ್ತಾ ಇದೀರ ಅಂತ ನಂಗೆ ಚೆನ್ನಾಗೇ ಗೊತ್ತು, ಆದ್ರೆ ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರ. ಇವನು ಮುಖನೇ ಚಿಕ್ಕದಾಗ್ಬಿಡುತ್ತೆ. ಆದ್ರೆ ಹಂಗೆ ನೋಡಿದಾಗ ಅಲ್ಲಿ ಕುಡ್ದಿದ್ದ ಅಲ್ವಾ ಯಪ್ಪ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಅವ್ರಿಗೊಂದು ಗ್ಲೂಕೋಸ್ ಚಾಕ್ಲೇಟ್ ನ ಕೊಟ್ಬಿಟ್ಟು ಜೊತೆಗೆ ಒಂದು ಚಿಕ್ಕ ಲೆಟರ್ ನ ಕೊಟ್ಟಿರ್ತಾರೆ. ಆ ಲೆಟರ್ ನ ಮಿನ್ನೆ ಬರ್ದಿರೋದು. ಆ ಲೆಟರ್ ಅಲ್ಲಿ ಏನಿರತ್ತಂದ್ರೆ, ಅಂಕಲ್ ನಿಮ್ನ ನೋಡೋದಕ್ಕೆ ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ, ದಯವಿಟ್ಟು ಇನ್ಮೇಲೆ ಅಷ್ಟೊಂದು ಕುಡಿಬೇಡಿ, ಕುಡಿದ್ರು ಲೈಟ್ ಆಗಿ ಕುಡೀರಿ, ಮತ್ತೆ ಅದ್ರಲ್ಲಿ ಗ್ಲೂಕೋಸ್ ಚಾಕ್ಲೇಟ್ಸ್ ಕೊಡ್ತಾರೆ, ಅದನ್ನ ನಿಮ್ ಜೊತೆಗೆ ಇಟ್ಕೊಳ್ಳಿ, ಯಾವಾಗಾದ್ರೂ ಬೇಕಾಗಿದ್ದಾಗ ಅದನ್ನ ತಿನ್ರಿ, ಮತ್ತೆ ಇನ್ ಕೇಸ್ ಯಾವಾಗಾದ್ರೂ ಎಮರ್ಜೆನ್ಸಿ ಬೇಕಂದ್ರೆ ಎಮರ್ಜೆನ್ಸಿ ಅವ್ರಿಗೆ ಕಾಲ್ ಮಾಡ್ರಿ, ಖಂಡಿತ ನಾವು ನಿಮ್ಗೆ ಹೆಲ್ಪ್ ಮಾಡಕ್ ಬರ್ತೀವಿ ಅಂತ ಒಂದ್ ಸ್ವಲ್ಪ ಪ್ರೀತಿಯಿಂದನೇ ಲೆಟರ್ ನ ಬರ್ದಿರ್ತಾಳೆ. ಅದನ್ನ ನೋಡಿ ಟೈಪನ್ಗೆ ಒಂಥರ ಶೇಮ್ ಆಗ್ಬಿಡುತ್ತೆ. ಚಿಲಿ ಫಸ್ಟ್ ಕೋಪದಲ್ಲೇ ಲೆಟರ್ ನ ಅರಿಬೇಕಂತಾನೆ ಅನ್ಕೊಳ್ತಾರೆ. ಇದ್ರು ಅವ್ರಿಗೆ ಒಳ್ಳೆ ಮನ್ಸಿಂದ ಅದನ್ನ ಬರ್ದಿದ್ದಾಳಲ್ವಾ ಅಂತ ಹೇಳಿ ಅದನ್ನ ತಂಗೆ ಜೋಬಲ್ಲಿ ಇಟ್ಕೊಂಡು ಅವ್ರಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಡೈನೋ ನೋಡ್ತಾನೆ ಇರ್ತಾನೆ. ನಾನ್ ಅನ್ಕೊಂಡಿರೋದಕ್ಕಿನ್ನ ಮಿನ್ನ ಹುಡುಗಿ ಬಂದು ತುಂಬಾನೇ ಒಳ್ಳೆಯವಳಲ್ಲ ಅಂತ ಅವಳ ಮೇಲೆ ಇನ್ನಷ್ಟು ಆಸೆ ಅವನಿಗೆ ಜಾಸ್ತಿನೇ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಹೆಂಗೋ ನಮ್ ಹೀರೋ ಅವಳನ್ನ ಸಮಾಧಾನ ಮಾಡಿ ಮನೆವರೆಗೂ ಕರ್ಕೊಂಡ್ ಬಂದ. ಆದ್ರೆ ಒಳಗಡೆ ಹೋಗೋದಕ್ಕೆ ತುಂಬಾನೇ ಭಯ ಪಡ್ತಾಳೆ. ಒಳಗಡೆ ನೋಡಿದ್ರೆ ಹೀರೋನವ್ರಮ್ಮ ಹಂಗೆ ಸೋಫಾ ಮೇಲೆ ಆ ಕಡೆ ತಿರ್ಕೊಂಡು ಓ ಅಂತ ಅಳ್ತಾ ಇರ್ತಾರೆ. ಇವಳು ಕೂಡ ಹೆಂಗೋ ಮನೆ ಒಳಗಡೆ ಹೋಗ್ತಾಳೆ. ನಮ್ ಹೀರೋ ಕೂಡ ಜೊತೆಗೆ ಇರ್ತಾನೆ. ಅವ್ರ ಮಾತ್ರ ಅಳ್ತಾ ಇರೋದ್ರ ನೋಡ್ಬಿಟ್ಟು ಇವಳು ಫಸ್ಟ್ ಬೈದಲ್ಲೇ ಹೋಗ್ತಾಳೆ, ಅಮ್ಮ ಇಲ್ಲಿ ಹೊಡಿತಾರೋ ಏನೋ ಅಂತ. ಆದ್ರೆ ಅವ್ರಮ್ಮ ಅಳ್ತಾ ಇರೋದ್ರ ನೋಡ್ಬಿಟ್ಟು, ಅಮ್ಮ ಇವಾಗ ಏನಾಯ್ತು ಅಂತ ಹತ್ರ ಅಳ್ತಾ ಇದೆಯಾ ಅಂತ ಅವ್ರ ಅಮ್ಮಗ್ ಸಮಾಧಾನ ಮಾಡೋಣ ಅಂತ ಹತ್ರ ಹೋದ್ರೆ ಅವ್ರಮ್ಮ ಹಂಗೆ ಕೈಯಲ್ಲಿ ಒಂದು ಕಡ್ಡಿನ ಎತ್ಕೊಂಡು ಹಂಗೆ ಟೆನ್ಷನ್ ಆಗಿ ನೋಡ್ತಾ ಇರ್ತಾರೆ. ಇನ್ ಸರಿಯಾಗಿ ಬೀಳತ್ತೆ ಅಂತ ಅವಳಿಗೆ ಗೊತ್ತಾಗೋಯ್ತು. ಅಯ್ಯೋ ನಮ್ಮಕ್ಕೆ ನನ್ಗೆ ಒದೆ ಬೀಳತ್ತೆ ಅಂತ ಅಳಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಅದ್ರ ಡೋರ್ ಹತ್ರತಾನೆ ನಮ್ ಹೀರೋ ನಿಂತಿರ್ತಾನೆ. ಅವ್ನ ಆ ಕಡೆ ಬಿಡ್ತಾ ಇಲ್ಲ. ಆಂಟಿ ಸರಿಯಾಗಿ ಹಾಕೊಂಡು ಹೊಡೀರಿ ಅವಳನ್ನ ಅಂತ ಹೇಳಿ ಹೀರೋಯಿನ್ ಫೋರ್ಸ್ಫುಲ್ ಆಗಿ ಒಳಗಡೆ ತಳ್ಬಿಟ್ಟು ಅವ್ನ ಡೋರ್ನ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇವಳಿಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ನಿನ್ನ ಏನಕ್ಕೆ ಐತ್ರಿ ನನ್ನ ಹತ್ರ ಮಾಡ್ತಾ ಇದೀಯ ಅಂತ. ಆದ್ರೆ ಒಳಗಡೆ ಅವಳಿಗೆ ಸರಿಯಾಗಿ ಒದೆ ಬೀಳ್ತಾ ಇರುತ್ತೆ. ಆಚೆ ಕಡೆಯಿಂದ ನಮ್ ಹೀರೋ ಇದು ಬೇಕು ಇದಕ್ ಮೇಲೆ ಬೇಕು ಅಂತ ಹೇಳಿದವನು ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಒಂದು ವಿಷಯನ ಯೋಚನೆ ಮಾಡ್ತಾನೆ. ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋ ತುಂಬಾ ಸೈಲೆಂಟ್ ಅಲ್ವಾ, ಎಲ್ಲರೂ ಅವನನ್ನೇ ಹೊಡಿತಾ ಇದ್ದು. ಆದ್ರೆ ಆ ಟೈಮಲ್ಲಿ ನಮ್ ಹೀರೋನ ಕಾಪಾಡ್ತಾ ಇದ್ದಿದ್ದೆ ನಮ್ ಹೀರೋಯಿನ್. ಈಗ ಪಾಪ ಒಳಗಡೆ ಅವಳ ಕಿರ್ಚ್ತಾ ಇರೋದನ್ನ ನೋಡ್ಬಿಟ್ಟು ಇವ್ ನಂಗೆ ಸೌಂಡ್ ನ ಕೇಳಿಸ್ಕೊಂಡು ನಕ್ಕೊಂಡು ಅವ್ರ ಮನೆ ಕಡೆ ಹೋಗ್ತಾ ಇರ್ತಾನೆ. ಇಲ್ಲಿಗೆ ಫಸ್ಟ್ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲೀಸ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮತ್ತೆ ಈ ಸೀರೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ನಿಮ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.